ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೈವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಕುಂತಿಯ ಪರ್ವದಲ್ಲಿ ನಾವು ಹಲವಾರು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಿದ್ವಿ. ಇವತ್ತಿಂದ ಎಲ್ರೂ ವನವಾಸಕ್ಕೆ ಹೋಗೋಣ. ಯಾರ ಜೊತೆ? ಪಾಂಡವರ ಜೊತೆ. ವನವಾಸದಲ್ಲಿ ಏನಾಯ್ತು ಅನ್ನೋದು ಕೂಡ ಬಹಳ ಮುಖ್ಯವಾದಂತಹ ಭಾಗ. ಈ ಹಿಂದೆ ಮುಂದೆ ಎಲ್ಲ ವಿಚಾರ ಪರಿಪೂರ್ಣವಾಗಿ ತಿಳ್ಕೊಂಡಿದ್ರೆ, ನಮ್ಗೆ ಎಲ್ಲ ಸತ್ಯ ಅರ್ಥ ಆಗ್ಬಿಟ್ರೆ ಭಗವದ್ಗೀತೆ ತುಂಬಾ ಈಸಿ ಅರ್ಥ ಮಾಡ್ಕೊಳಕ್ಕೆ. ಹಾಗಾಗಿ ಎಲ್ಲ ಏನ್ ಮಾಡೋಣ? ವನವಾಸಕ್ಕೆ ಹೋಗೋಣ. ನಾನ್ ಬರಲ್ಲ ಗುರುಗಳೇ, ನೀವು ಮಾತ್ರ ಹೋಗ್ ಬನ್ನಿ. ಯಾಕೆ ವನವಾಸಕ್ಕೆ ಹೋಗ್ಬೇಕು ಈಗ್ಲೇ ಅಂತೀರಾ? ಇಲ್ಲ, ಬರ್ತೀವಿ, ಪರವಾಗಿಲ್ಲ. ವನವಾಸಕ್ಕೆ ಬನ್ನಿ ಅಂದ್ರೆ ಇದ್ದಲ್ಲೇ ವನವಾಸವನ್ನ ಅನುಭವಿಸೋದು. ಯಾವ ರೀತಿಯಾದಂತಹ ಕಷ್ಟವನ್ನ ಪಾಂಡವರು ಎದುರಿಸಿದ್ರು, ಏನೆಲ್ಲ ಆಯ್ತು ಅನ್ನೋದು ನೋಡಿ. ಕಲಿಯುಗದಲ್ಲಿ ಇದ್ದ ಜಾಗದಲ್ಲೇ ವನವಾಸ, ಆ ಕಾಲದಲ್ಲಿ ಅಥವಾ ಆ ಯುಗದಲ್ಲಿ ಕಾಡಿನಲ್ಲಿ ವನವಾಸ. ಅಲ್ಗೂ ಇಲ್ಗೂ ಏನ್ ವ್ಯತ್ಯಾಸ ಏನಿರಲ್ಲ. ಸ್ಥಳ ಅಥವಾ ಪರಿಸ್ಥಿತಿ ಬೇರೆ ಇರ್ಬೋದು, ಅದನ್ನ ಹೇಗೆ ಎದುರಿಸ್ಬೇಕು ಅನ್ನೋ ಕಿವಿಮಾತು, ಉತ್ತರ ಒಂದೇ ಆಗಿರುತ್ತೆ. ಹಾಗಾಗಿ ಉತ್ತರ ಬೇಕು ಅಂದ್ರೆ ವನವಾಸಕ್ಕೆ ಬರ್ಬೇಕು. ನೀವೆಲ್ಲ ವನವಾಸಕ್ಕೆ ಬಂದ್ರೆ ಉತ್ತರ ಸಿಗತ್ತೆ. ಹಾಗಾಗಿ ಇವತ್ತಿಂದ ಪಾಂಡವರು ವನವಾಸ ಪ್ರವೇಶ, ವನವಾಸದಿಂದ ಏನೆಲ್ಲ ಆಯ್ತು. ವನವಾಸ ಅಂದಿದ ತಕ್ಷಣ ಹೋಗಿ ಸುಮ್ನೆ ಅವ್ರು ಇದ್ದು ಬಿಟ್ಟು ಪೂರೈಸ್ಬಿಡ್ತಾರ? 12 ವರ್ಷ 13 ವರ್ಷ ಪೂರೈಸಿ ಬಂದ್ಬಿಡಕ್ಕಾಗತ್ತಾ ಅಜ್ಞಾತವಾಸ ಎಲ್ಲ? ಅದಕ್ಕೆ ಅದರದ್ದೇ ಆದಂತ ಆಯಾಮ ಇರುತ್ತಲ್ಲ. ಅಲ್ಲಿ 1 ವರ್ಷದ ನೀವು ಕತೆ ಹೇಳಿ ಅಂದ್ರೆ ಎಷ್ಟೊಂದು ಹೇಳ್ತೀವಿ. ಅಂತದ್ರಲ್ಲಿ 12-13 ವರ್ಷದ್ದು ಏನೆಲ್ಲ ಆದಂತಹ ಘಟನೆಗಳನ್ನ ನಾವು ತಿಳ್ಕೊಬೇಕಲ್ವಾ? ಹಾಗಾಗಿ ತಿಳ್ಕೊಳ್ಳೋಣ. ನಿಮ್ಗೆ ಯಾವ ರೀತಿ ಯುಧಿಷ್ಠಿರ ಹಾಗೂ ಶಕುನಿಯ ಒಂದು ಜೂಜಾಯ್ತು, ಪಗಡೆ ಆಟ ಆಯ್ತು. ಪಗಡೆ ಆಟದಲ್ಲಿ ಸಂಪೂರ್ಣವಾಗಿ ಸೋತು ಶರಣಾದಂತಹ ದ್ರೌಪದಿ ಸಹಿತವಾಗಿ ಪಾಂಡವರಿಗೆ ಕಾಡಿಗೆ ಅಟ್ಲಾಯ್ತು. ಅಜ್ಞಾತವಾಸ, ವನವಾಸ ಅಂತಕ್ಕಂಥ ಘೋರವಾದಂತಹ ಶಿಕ್ಷೆಯನ್ನ ವಿಧಿಸಲಾಯಿತು. ಉಟ್ಟ ಬಟ್ಟೆಯಲ್ಲಿ ತಮ್ಮ ಎಲ್ಲ ಕವಚಗಳನ್ನ, ಬಂಗಾರವನ್ನ ಕಳಚಿಟ್ಟು ಸರಳವಾದಂತಹ ಬಟ್ಟೆಯನ್ನ ತೊಟ್ಟಂತಹ ಪಂಚಪಾಂಡವರು ಹಸ್ತಿನಾವತಿಯನ್ನ ಬಿಟ್ಟು ಕಾಡಿನ ಕಡೆ ಹೋಗ್ತಾ ಇದ್ದಾರೆ. ನೋಡಿ, ಧರ್ಮಾತ್ಮರಾಗಿರ್ತಕ್ಕಂಥ ಪಾಂಡವರಿಗೆ ಸಹಜವಾದ ಧನ ಇತ್ತು. ಸಹಜವಾದ ಧನ ಅಂದ್ರೆ ಆ ಧನವನ್ನ ಯಾರು ಕದಿಲಿಕ್ಕಾಗಲ್ಲ. ಏನದು? ಪ್ರಜಾ ಅನುರಾಗ ಇತ್ತು ಅವ್ರಿಗೆ. ಪ್ರಜೆಗಳ ಒಂದು ಬೆಂಬಲ ಇತ್ತು, ಪ್ರೀತಿ ಇತ್ತು, ನಿಷ್ಠೆ ಇತ್ತು. ಅವ್ರಿಗಾದಂತ ಅನ್ಯಾಯಕ್ಕೆ ಕಣ್ಣೀರ್ ಹಾಕೋ ಜನ ಇದ್ರು. ಹಸ್ತಿನಾವತಿಯ ಜನಗಳಿಗೆ ಯಾವಾಗ ಪಾಂಡವರು ಕಾಡಿಗೆ ಹೋಗ್ತಾ ಇದ್ದಾರೆ ವನವಾಸಕ್ಕೆ, ಪಗಡೆಯಾಟದಲ್ಲಿ ಸೋತು ಅನ್ನೋ ವಿಚಾರ ಗೊತ್ತಾಯ್ತು, ಅಲ್ಲಿದ್ದಂತಹ ಪ್ರತಿಯೊಬ್ಬರಿಗೂ ಗೊತ್ತಾಯ್ತು ಇಲ್ಲಿ ಮೋಸ ನಡೆದಿದೆ. ಧರ್ಮ ಬಿಡದಂತಹ ಯುಧಿಷ್ಠಿರ ಸೋಲೋದು ಅಂದ್ರೆ ಏನು? ಇಂದ್ರಪ್ರಸ್ಥದಲ್ಲಿ ಶಿಶುಪಾಲನೆಯ ಅಂದ್ರೆ ಶಿಶುಪಾಲನ ವಧೆ ಆದ್ಮೇಲೆ ಇದೆಂತಹ ಪ್ರತಿಜ್ಞೆ! ಅಲ್ಲಿ ಪ್ರತಿಜ್ಞೆ ಆಗಿ ಶಿಶುಪಾಲ ಸತ್ತ. ಇಲ್ಲಿ ಯುಧಿಷ್ಠಿರ ಪ್ರತಿಜ್ಞೆ ಮಾಡಿ ನಾನು ಏನು ಕೇಳಲ್ಲ, ಅವನು ಹೇಳಿದ್ದೆಲ್ಲ ಸರಿ ಅಂತ ಈ ರೀತಿಯಾದಂತಹ ನೋವನ್ನು ಅನುಭವಿಸ್ತಾ ಇದ್ದಾನಲ್ಲ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು. ದ್ರೌಪದಿ ಪರಿಭವ, ವಿದುರ ಹೇಳಿದಂತ ಒಳ್ಳೆ ಮಾತುಗಳು, ಧೃತರಾಷ್ಟ್ರನಲ್ಲಿದ್ದಂತ ಕಪಟತೆ, ದ್ರೋಣ ಭೀಷ್ಮರಿಗೆಲ್ಲಾ ಗೊತ್ತಿದ್ರು ವಿಚಿತ್ರವಾಗಿ ಆಡ್ತಾ ಇದ್ದಂತ ರೀತಿ, ಅಲ್ಲಿ ಅಷ್ಟು ಜನ ಇದ್ರು ಯಾರೂ ಕೂಡ ಅನ್ಯಾಯದ ಬಗ್ಗೆ ಮಾತಾಡದೇ ಇರೋಂಥದ್ದು ಎಲ್ಲವೂ ಪ್ರಜೆಗಳಿಗೆ ಅರ್ಥ ಆಯ್ತು ಸೂಕ್ಷ್ಮ ರೀತಿಯಲ್ಲಿ. ಯಾವಾಗ ವನವಾಸ ಅಜ್ಞಾತವಾಸಗಳ ನಿರ್ಬಂಧವನ್ನ
ಇವ್ರಿಗೆ ವಿಧಿಸ್ಬಿಟ್ಟು ಹಸ್ತಿನಾವತಿಯನ್ನ ಬಿಟ್ಟು ಕಾಡಿಗೆ ಓಡ್ಸಕ್ಕೆ ಪ್ರಾರಂಭ ಮಾಡಿದ್ರು. ಅವತ್ತೇ ಜನ ಮಾತಾಡಿದ್ರು, ಮೃತ್ಯು ದೇವತೆ ಹಸ್ತಿನಾವತಿಯ ಬಾಗಿಲಿಗೆ ಬಂದು ನಿಂತಿದ್ದಾಳೆ ಅಂತ ಮಾತಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ರು. ಹೆಂಗಸ್ರೆಲ್ಲ ಬಂದು ಮನೆ ಜಗಳಿಗಳ ಮೇಲೆ ನಿಂತ್ಕೊಂಡಿದ್ದಾರೆ. ಪಂಚ ಪಾಂಡವರನ್ನು ನೋಡಿ, ದ್ರೌಪದಿಯನ್ನು ನೋಡಿ ತಮ್ಮ ಸೆರಗಿನಿಂದ ಕಣ್ಣೀರನ್ನ ಒರೆಸ್ಕೊಂತ ಇದ್ದಾರೆ. ಮಧ್ಯ ವಯಸ್ಕರು, ಹಿರಿಯರು, ಮಕ್ಕಳು, ಅಗ್ನಿಹೋತ್ರಿಗಳು, ಬ್ರಾಹ್ಮಣರು ಹಿಂಡ್ ಹಿಂಡಾಗಿ ಪಾಂಡವರಿಂದೆ ಹತ್ಕೊಂಡು ಹೋಗ್ತಾ ಇದೆ. ಇದನ್ನೆಲ್ಲ ನೋಡಿದಂತ ಅವ್ರಿಗೆ ಕರುಳು ಕಿವಿಚಿ ಬಂತು. ಈ ದೃಶ್ಯ ರಾಮಾಯಣವನ್ನ ನೆನಪು ಮಾಡ್ತು. ತ್ರೇತಾಯುಗದಲ್ಲಿ ರಾಮ, ಸೀತೆ, ಲಕ್ಷ್ಮಣರು ಕಾಡಿಗೆ ಹೋಗಬೇಕಾದ್ರೆ ಅಯೋಧ್ಯ ನಗರಿಯ ಎಲ್ಲ ಪ್ರಜೆಗಳು ಕಣ್ಣೀರನ್ನ ಸುರಿಸ್ತಾ ಅವರಿಂದ್ರೆ ಹೋಗಿದ್ರಂತೆ. ಆ ದೃಶ್ಯ ಇವತ್ತು ಪಾಂಡವರು ಕಾಡಿಗೆ ಹೋಗ್ಬೇಕಾದ್ರೆ ಆ ರಾಮಾಯಣದ ಪ್ರಸಂಗವನ್ನ ನೆನಪು ಮಾಡ್ತಾ ಇದೆ. ಯುಧಿಷ್ಠಿರನ ಸೇನಾಪಡೆಯ ಯೋಧರು, ರಾಜ ಅಂದ್ರೆ ಪ್ರಾಣ ಕೊಟ್ಟಿದ್ದಂತಹ ನಿಷ್ಠಾವಂತ ಸೈನಿಕರು ಕೂಡ ಅವರನ್ನ ಹಿಂಬಾಲಿಸ್ತಾ ಇದ್ದಾರೆ. ನೋಡಿ, ಜನ ಸುಮ್ನೆ ಹಿಂಬಾಲಿಸ್ತಾ ಇಲ್ಲ, ಹಣಕ್ಕೋಸ್ಕರ ಹಿಂಬಾಲಿಸ್ತಾ ಇಲ್ಲ. ಅವ್ರ ಬಾಯಲ್ಲಿ ಬರುವಂತ ಮಾತುಗಳನ್ನ ನಾವು ಸೂಕ್ಷ್ಮವಾದ ರೀತಿಯಲ್ಲಿ ಗಮನ ಕೊಡ್ಬೇಕಾಗತ್ತೆ. ಯುಧಿಷ್ಠಿರ ಅದನ್ನ ಕೇಳಿಸ್ಕೊಂತಾನೆ ಏನ್ ಮಾತಾಡ್ತಾ ಇದ್ದಾರೆ. ಪಾಂಡವರು ಊರನ್ನ ತೊರಿತಾ ಇದ್ದಾರೆ ಅಂದ್ರೆ ಊರ್ ಹಾಳಾಗತ್ತೆ, ಈ ದುಷ್ಟ ಕುಲ ಹಾಳಾಗುತ್ತೆ, ನಾವು ನಮ್ಮ ಮನೆಗಳಲ್ಲಿ ನೆಮ್ಮದಿಯಿಂದ ಯಾವ ರೀತಿ ಉಳಿತೀವಿ. ಪಾಪಿ ದುರ್ಯೋಧನ, ವಂಚಕನಾದಂತಹ ಶಕುನಿ, ಕ್ರೂರನಾಗಿರ್ತಕ್ಕಂಥ ಕರ್ಣ, ಬರ್ಬರ, ದುಶ್ಯಾಸನನ ಆಳ್ವಿಕೆಯಲ್ಲಿ ನಿಜವಾಗ್ಲೂ ನಾವು ಮಾನ ಮರ್ಯಾದೆಯಿಂದ ಬದುಕಲಿಕ್ಕೆ ಸಾಧ್ಯನಾ? ಬಡವರಾದಂತ ನಾವು ಕೂಲಿಯನ್ನ ಮಾಡಿ ಬದುಕ್ಬೋದಾ? ಧರ್ಮವೇ ಇಲ್ಲ ಅಂದ್ಮೇಲೆ ಇಲ್ಲಿದ್ದ ಏನ್ ಪ್ರಯೋಜನ? ನಮ್ಗಿನ್ ಮುಂದೆ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ಚಕ್ರವರ್ತಿನಿಯ ಮಾನಕ್ಕೆ ಕೈ ಹಾಕದಂತ ಈ ದುರುಳರು, ಧೂರ್ತರು ನಮ್ಮ ಮನೆ ಹೆಣ್ಮಕ್ಳನ್ನ ಸುಮ್ನೆ ಬಿಡ್ತಾರ? ಹಾಗಾದ್ರೆ ಪತ್ನಿ ಪಾವಿತ್ರ, ಚಾರಿತ್ರ ಶುದ್ಧಿ ಇಲ್ಲದೆ ಶಂಕೆಯಿಂದ ಬದುಕೋ ಜನರಿಗೆ ಮಕ್ಕಳು, ಸ್ವಂತ ಮಕ್ಕಳ ಮೇಲೆ ನಂಬಿಕೆ ಇರುತ್ತಾ? ಇನ್ಮೇಲೆ ವರ್ಣಾಚಾರ ಧರ್ಮಗಳು ಇದೇ ರೀತಿ ಇರುತ್ತ? ದುರ್ಯೋಧನ ಅಂದ್ರೆ ಸಾಮಾನ್ಯನಾಗಿರ್ತಕ್ಕಂಥ ಪಿಂಡ ಅಲ್ಲ. ಅವನು ಅಸಹಜ ರೀತಿಯಲ್ಲಿ ಜನಿಸಿದ ಆಭಿಚಾರಕ ರಾಕ್ಷಸ ಪಿಂಡ ಅಂತ ವಿದುರರು ಹೇಳಿದ ಮಾತು ನಿಜ ಆಗೋಯ್ತು. ಪಾಂಡವರಿಗೆ ಹಿಂಸೆ ಕೊಡ್ತಾ ಇದ್ದಾನಲ್ಲ, ಇದು ಅವನ ಮೊದಲ ಹೆಜ್ಜೆ. ಗುರುದ್ವೇಷಿ ಆಗಿರ್ತಕ್ಕಂಥ ಅವನು ಎರಡನೇ ಹೆಜ್ಜೆ. ಭೀಷ್ಮನಿಗೂ ಕೂಡ ಹಿಂಸೆ ತಪ್ಪಲ್ಲ. ಜನ ಮಾತಾಡ್ಕೊಂತ ಇದ್ದಾರೆ. ಈ ವಿಚಾರ ಯುಧಿಷ್ಠಿರನ ಕಿವಿಗೆ ಬೀಳ್ತಾ ಇದೆ. ಧರ್ಮಾತ್ಮರಾಗಿರ್ತಕ್ಕಂಥ ಪಾಂಡವರು ಕಾಡಲಿದ್ದು ಧರ್ಮಶ್ರವಣ, ಉಪಾಸನೆ, ದೇವಪೂಜೆ, ಋಷಿ ಮುನಿಗಳ ನಿತ್ಯ ಸಹವಾಸದಲ್ಲಿ ಶಾಂತವಾಗಿರ್ತಾರೆ. ಆದ್ರೆ ನಾವುಗಳು ಪಾಂಡವರಿರೋ ತನಕ ನಮ್ಗೆ ಕೊರತೆ ಇರ್ಲಿಲ್ಲ, ನಮ್ ಕೈ ಬಿಡ್ತಾ ಇರ್ಲಿಲ್ಲ. ಯಾಕಂದ್ರೆ ಕರುಣೆ ಇದೆ. ಶೀಲವಂತರವರು, ಧರ್ಮದ ಆಸ್ತಿಯ ದೇವಸ್ವರೂಪರು. ಈ ಧೃತರಾಷ್ಟ್ರ ರಾಜ್ಯದ ಸಹವಾಸ ಬೇಡ, ನಾವಿಲ್ಲಿರೋದು ಬೇಡ, ನಮ್ಮ ಎಲ್ಲ ಕೆಲಸವನ್ನ ಬಿಟ್ಟು ಅವ್ರ ಹಿಂದೆ ಹೋಗ್ಬಿಡೋಣ, ಇದ್ರು ಅವ್ರ ಜೊತೆ, ಸತ್ರು ಅವ್ರ ಜೊತೆ ಅನ್ನೋ ನಿಲುವನ್ನ ತಾಳಿ ಪ್ರತಿಯೊಬ್ರು ಕೂಡ ಅವ್ರ ಹಿಂದೆ ಹೋಗ್ತಾ ಇದ್ದಾರೆ. ಅರಮನೆಯಲ್ಲಿ ಪಾಂಡವರ ಮೇಲೆ ಇದ್ದಂತ ಅಭಿಮಾನದಿಂದ 14 ಬಲಿಷ್ಠ ಅಂಗರಕ್ಷಕ ಪಡೆಯ ಯೋಧರು ಕೂಡ ಹೋಗ್ತಾ ಇದ್ದಾರೆ. ಪಾಂಡವರ ಆಯುಧಗಳು, ರಥಯಾತ್ರೆಗೆ ಬೇಕಾದ ಕುದುರೆಗಳನ್ನ ಸಿದ್ಧ ಮಾಡ್ಕೊಂಡು ಹಿಂಬಲಿಸ್ತಾ ಇದ್ದಾರೆ. ಒಂದಷ್ಟು ದೂರ ನಡೀತು ಯಾತ್ರೆ. ಹೋಗ್ತಾ ಇದ್ದಾರೆ, ಇವರನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇವರೆಲ್ಲ ಮನಸ್ಸನ್ನ ಬದಲಾವಣೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಅಣ್ಣ, ಅಕ್ಕ, ತಮ್ಮ, ಗುರುಸ್ಥಾನದಲ್ಲಿರೋರೆ ಪ್ರತಿಯೊಬ್ರು ಹೋಗ್ಬಿಡಿ, ನಿಮ್ಮ ನಿಮ್ಮ ಮನೆಗೆ ಹೋಗಿ. ಈ ಗಾಢಾಂಧಕಾರ ನಿಮಗೆ ಬೇಡ, ನಮಗೆ ಒಲ್ದಂತ ಈ
ಕಷ್ಟ ನೋವನ್ನ ನಾವು ಅನುಭವಿಸ್ತೀವಿ, ನಮ್ ಜೊತೆ ನೀವು ಅನುಭವಿಸ್ಬೇಡಿ ಅಂತ ಯುಧಿಷ್ಠಿರಾದಿಗಳು ಅವ್ರಿಗೆ ಬುದ್ಧಿ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೂ ಒಬ್ಬ ಬ್ರಾಹ್ಮಣ ವೃದ್ಧ ಹೇಳ್ತಾನೆ, ಯುಧಿಷ್ಠಿರ, ಯಾವ ಕಾಡಿಗೆ ಅಂತ ಹೋಗ್ತಾ ಇದ್ದೀರಪ್ಪ ನೀವು? ನಮ್ಮನ್ನ ಬಿಟ್ಬಿಟ್ಟು ನಿರ್ದಯಿಗಳಾಗಿ ನೀವು ಕಾಡಿಗೆ ಹೋಗ್ಬೋದಾ? ಯಾರೋ ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ? ದುಷ್ಟರ ಮಧ್ಯೆ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರೆ ನಿಮಗ್ ಪಾಪ ಬರಲ್ವಾ? ನಮ್ಮ ರಕ್ಷಣೆ ನಿಮ್ಮ ಹೊಣೆ ಅಲ್ವಾ? ವಯಸ್ಸಾಗಿರ್ತಕ್ಕಂಥ ನನ್ನನ್ನಾದ್ರೂ ನೋಡು. ಹಾಗಾಗಿ ನಿಮ್ ಜೊತೆ ಕಾಡಿಗಾದ್ರೂ ಬಂದ್ರೆ, ನಿನ್ನ ವ್ರತದಲ್ಲಿ ನಾವು ಪಾಲ್ಗೊಂಡ್ರೆ ನಮಗೂ ಕ್ಷೇಮ, ರಕ್ಷಣೆ ಸಿಗುತ್ತೆ. ಯಾವ ಕಾಡಿಗೆ ಹೋಗ್ತಾ ಇದ್ದೀರಾ ಹೇಳಿ, ನಾವು ಬರ್ತೀವಿ. ಈ ಮಾತನ್ನ ಕೇಳಿದಂತಹ ಯುಧಿಷ್ಠಿರ ಅಳುತ್ತಾ ಬ್ರಾಹ್ಮಣ ವೃದ್ಧನ ಕಾಲಿಗೆ ಬಿದ್ದುಬಿಟ್ಟ. ಹಿರಿಯರೇ, ವಾನಪ್ರಸ್ಥಕ್ಕೆ ಹೊರಟವನಿಗೆ ಯಾವ ಕಾಡು ಅನ್ನೋ ಮಮಕಾರ ಅಥವಾ ದಾರಿ ಗೊತ್ತಿರುತ್ತ? ನನಗೆ ವನವಾಸ, ನೀವ್ಯಾಕೆ ಬಳಲಬೇಕು? ಒಬ್ಬನಿಗೋಸ್ಕರ ಒಂದು ರಾಷ್ಟ್ರ ಆಪತ್ತಿಗೆ ಗುರಿ ಆಗಬಾರ್ದು. ನೀವು ನನ್ನನ್ನ ಹಿಂಬಾಲಿಸೋದು ನ್ಯಾಯ ಅಲ್ಲ. ನಮಗೋಸ್ಕರ ವಾನಪ್ರಸ್ಥಕ್ಕೆ ಬರೋದು, ನಿಮ್ಮ ಕುಟುಂಬವನ್ನ ತ್ಯಾಗ ಮಾಡಿ ಬರೋದು ನ್ಯಾಯ ಅಲ್ಲ, ಶಾಸ್ತ್ರ ಅಲ್ಲ. ಯುಧಿಷ್ಠಿರನ ಮಾತನ್ನ ಕೇಳಲಿಲ್ಲ, ಮತ್ತೆ ಮಾತಾಡ್ತಾ ಇದ್ದಾನೆ ವೃದ್ಧ. ಮಹಾರಾಜ, ಪ್ರಜೆಗಳಿಗೆ ರಾಜ ಯಾವ ದಾರಿ ನಡೀತಾನೋ ಅದೇ ಮಹಾಧರ್ಮ. ನಿನಗ್ ಗೊತ್ತಿಲ್ವಾ? ಪ್ರಜಾಸುಖೇ ಸುಖಂ ರಾಜ್ಞಃ, ಪ್ರಜಾ ದುಃಖೇ ತಥಾ ಸುಖ. ನಮ್ಮ ಸುಖ ದುಃಖಾದಿಗಳು ರಾಜನ ಬೆನ್ನಿಂದ ಇರುತ್ತಂತೆ. ನೀವು ಸುಖದಿಂದ ನಮ್ಮ ನೋಡ್ಕೊಂಡ್ರೆ ಸುಖದಿಂದ ಇರ್ತೀವಿ, ನೀವು ನಮ್ಮ ಕಷ್ಟ ಕೊಟ್ರೆ ನಮ್ ಕಷ್ಟ ಬರುತ್ತೆ. ಹಾಗಿದ್ಮೇಲೆ ನಾವ್ ಯಾವ ಧರ್ಮವನ್ನ ಪರಿಪಾಲನೆ ಮಾಡಬೇಕು? ಆಪತ್ತಿರೋದು ಹಸ್ತಿನಾವತಿಯಲ್ಲಿ. ಮಧ್ಯ ವಯಸ್ಸಿನ ಅರಸನಿಗೆ ಎಂತ ವಾನಪ್ರಸ್ಥ? ಯಾರಾದ್ರೂ ಮಧ್ಯ ವಯಸ್ಸಲ್ಲಿ ಎಲ್ಲ ಬಿಟ್ಟು ಸನ್ಯಾಸಿಯಾಗಿ ಹೋಗ್ಬಿಡ್ತಾರ ಕಾಡ್ಗೆ? ಇದು ಆಪತ್ಕಾಲದ ದುರ್ವ್ಯವಸ್ಥೆ. ನೀವೇನು ಆತ್ಮಶ್ರಾದ್ದ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಊರ್ಗ್ ಮರಳೋದೇ ಇಲ್ವಾ ಹಾಗಾದ್ರೆ? ಯಾವತ್ತು ನೀವು ವನವಾಸಕ್ಕೆ ಅಂತ್ಯ ಅನ್ನೋದೇ ಇಲ್ವಾ? ಹೇಡಿಗಳ ಕೈಗೆ ರಾಷ್ಟ್ರ ಸಂಪತ್ತನ್ನ ಕೊಡ್ತೀರಾ ನೀವು? ದುಷ್ಟ ನಿಗ್ರಹ ಮಾಡಲ್ವಾ ಹಾಗಾದ್ರೆ? ನಿನ್ನ ಅನ್ನ ತಿಂದವರು ನಿನ್ ಹಿಂದೆ ಬಂದ್ರೆ ಯಾಕೆ ತಡಿತಾ ಇದ್ದೀರಾ ನೀವು? ಯುಧಿಷ್ಠಿರ ಹೇಳ್ತಾನೆ, ಪ್ರಭು, ನಿಮಗೆಲ್ಲ ಉತ್ತರ ಕೊಡುವಷ್ಟು ಸಮರ್ಥ ನಾನಲ್ಲ. ಆದ್ರೆ ನಾನು ಹೇಳದ್ ಒಂದೇ ಮಾತು, ನಿರಪರಾಧಿಗಳಿಗೆ ಯಾವತ್ತೂ ದುಃಖ ಬರಬಾರದು. ಇದೇ ಮಹಾಧರ್ಮ. ಮೇಲಾಗಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಬಹುದು ಅಂತ ನಾನು ಪಂದ್ಯದಲ್ಲಿ ನಾನು ಹಸ್ತಿನಾವತಿಯ ಪ್ರಜೆಗಳನ್ನ ಅಡಕಿಟ್ಟಿಲ್ಲ, ಪಣಕ್ಕಿಟ್ಟಿಲ್ಲ. ದುರ್ಯೋಧನ ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಮೂರನೇದು, ನನ್ಗೆ ಹೇಳಕ್ ನಾಚಿಕೆ ಆಗ್ತಾ ಇದೆ. ಏನ್ ಗೊತ್ತಾ, ನಾನೇ ಭಿಕ್ಷುಕ. ಈ ಭಿಕ್ಷುಕ ನಿಮ್ಮನ್ನ ಯಾವ ರೀತಿ ಪರಿಪಾಲಿಸ್ತಾನೆ? ಅನ್ನ, ವಸ್ತ್ರ, ಶಯನ, ಧನ, ಗೋಧಾನ ಇದ್ಯಾವುದು ನನಗೆ ಕೊಡೋ ಶಕ್ತಿ ಇಲ್ಲ ಇವಾಗ ನನ್ಗೆ. ನನ್ನಿಂದೆ ಬಂದ್ರೆ ನಿಮಗೆ ಪೀಡೆನೆ ಹೊರ್ತು ಸುಖ ಆಗೋದಿಲ್ಲ ಅಂತ ಹೇಳ್ತಾನೆ. ಅಯ್ಯ ಯುಧಿಷ್ಠಿರ, ನಮ್ಗೆ ತಪೋಬಲ ಇದೆ. ನಮ್ಮ ಆಹಾರವನ್ನ ಅಡವಿಯಲ್ಲಿ ನಾವೇ ಪೂರೈಸ್ಕೊಳ್ತೀವಿ. ನಿನಗೆ ಯಾವ ಚಿಂತೆನೂ ಬೇಡ, ನಾವು ನಿಮಗ್ ಕಷ್ಟನೇ ಕೊಡಲ್ಲ. ನೀನೇ ನಮಗ್ ಸಂಬಳ ಕೊಡ್ಬೇಕಾಗಿಲ್ಲ. ಈ ಕೆಟ್ಟ ರಾಜ್ಯ ಬಿಟ್ಟು ಹೋಗಕ್ಕೆ ನಮಗೆ ಯಾರ ಅಪ್ಪಣೆನೂ ಬೇಕಿಲ್ಲ. ಇಲ್ಲಿದ್ದು ಪಾಪಿ ಕಾರ್ಯದಲ್ಲಿ ಭಾಗ್ಯ ಆಗೋದು ಮೊದಲು, ಸಾಯೋದು ಮೇಲಲ್ವಾ? ಶುಭ ಶೋಭನ ವಸ್ತುಗಳ ಸಂಸರ್ಗದಲ್ಲಿ ನೀರು, ಎಳ್ಳು, ಈ ಭೂಮಿ ಎಲ್ಲ ಬಿಟ್ಬಿಟ್ಟು ಹೋಗೋದು ಒಳ್ಳೇದಲ್ವಾ? ಹೂ ಬಾಡಬಾರ್ದು ಅಂತ ಒಂದ್ ಬಟ್ಟೆಲ್ ಸುತ್ತಿಡ್ತೀವಿ, ಆ ಬಟ್ಟೆಗೂ ಅದ್ರ ಪರಿಮಳ ಮೆತ್ಕೊಂಡಿರಲ್ವಾ? ಹಾಗೇನೆ ನೀವ್ ಹೋದ್ರೆ ನಿಮ್ಮಿಂದ ನಾವು ಬರ್ತೀವಿ. ಕೇಳ್ತಾ ಇಲ್ಲ, ಯುಧಿಷ್ಠಿರನ ಮಾತನ್ನ ಕೇಳ್ತಾ ಇಲ್ಲ. ಹೇಳ್ತಾ ಇದ್ದಾನೆ, ಹಿರಿಯರೇ,
ನನಗೂ ನಿಮ್ಮ ಈ ಒಳ್ಳೊಳ್ಳೆ ಮಾತನ್ನ ಕೇಳ್ಕೊಂಡು ಸದಾ ನಿಮ್ ಜೊತೆ ಇರಬೇಕು ಅಂತ ಆಸೆ ಎರಡೂ ಕೂಡ. ಆದ್ರೆ ನನ್ಗೆ ನಿಮ್ಮನ್ ಬಿಟ್ಟು ಹೋಗ್ಬೇಕು ಅಂತ ಇಷ್ಟ ಇಲ್ಲ. ಜೋಜಿನಲ್ಲಿ ಸೋತು ನಾವು ಮಾತು ಕೊಟ್ಟು ಹೋಗ್ತಾ ಇದ್ದೇವೆ. ಗುಣವಿಲ್ಲದಲ್ಲೂ ಗುಣ ಕಾಣುವ ನೀವು ಅಸಾಮಾನ್ಯರು. ಹಾಗಾಗಿ ನೀವು ಹೋಗೋ ತರ ಇವ್ರಿಗೆಲ್ರಿಗೂ ಮನಸ್ಸನ್ನ ಬದಲಾವಣೆ ಮಾಡಿ ನಮ್ಮ ದಾರಿಗೆ ಅಡ್ಡಲಾಗಿ ಬರಬೇಡಿ. ಕೈ ಮುಗಿದಾಗ ಅವರ ಪ್ರೀತಿ ಮಾತಿಗೆ ಕಟ್ಟು ಬಿದ್ದಂತಹ ಅಗ್ನಿಹೋತ್ರಿಗಳು, ಶಿಷ್ಯ ಸಮೇತ ಬ್ರಾಹ್ಮಣ ಗುರುಗಳು, ಅರಮನೆಯಲ್ಲಿ ಹಿಂದೆ ಆಶ್ರಯ ಪಡೆದಿದ್ದಂತಹ 80,000 ಸ್ನಾತಕ ವ್ರತಿಗಳು, ದೇಶ ವಿದೇಶಗಳಿಂದ ಬಂದಿದ ಬ್ರಾಹ್ಮಣೋತ್ಪರು ಎಲ್ಲರೂ ಕೂಡ ಹೋಗ್ಲಿಕ್ಕೆ ತೀರ್ಮಾನವನ್ನ ಮಾಡಿದಾಗ ಅವರ ಮನಸ್ಸನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಮುಂದೆ ಹೆಜ್ಜೆ ಹಾಕ್ತಾ ಇದ್ದಾರೆ ಪಾಂಡವರು. ಎಲ್ಲ ಬಿಟ್ಟು ದುರ್ಯೋಧನನ ಕಾಟವೇ ಇಲ್ಲದಂತ ಕಾಡ್ ಸೇರ್ಕೊಂಡ್ಬಿಡ್ಬೇಕು ನಾವು. ಬೇಡ, ಅವರ ಸಹವಾಸ ನಮಗೆ ಬೇಡ ಅಂತ ನಿಶ್ಚಯ ಮಾಡಿ ಎಲ್ಲರೂ ಕೂಡ ಕಾಡಿನ ದಾರಿಗೆ ಹೋಗ್ತಾ ಇದ್ದಾರೆ. ದಾರಿಯುದ್ದಕ್ಕೂ ಬರೀ ದುರ್ಯೋಧನನ ನೆನಪು, ದುರ್ಯೋಧನನ ನೆನಪು. ಹಸ್ತಿನಾವತಿಯಲ್ಲಿ ಮಾತ್ಸರ್ಯ ಅನ್ನೋ ಒಂದು ದ್ವೇಷದಿಂದ ಎಷ್ಟು ಕಷ್ಟಪಟ್ರಿ ಅನ್ನೋದೇ ನೆನಪಾಗ್ತಿದೆ ಅವರಿಗೆ. ಹೀಗೆ ಹೋಗ್ಬೇಕಾದ್ರೆ ಅರ್ಜುನ ಹೇಳ್ತಾನೆ, ಅಣ್ಣ ಇಲ್ಲೇ ಎಲ್ಲೋ ಆರ್ಯಕ, ಅದೇ ನಮ್ಮ ತಾಯಿಯ ಅಜ್ಜಿಯ ತಂದೆ ವಾಸಸ್ಥಾನ ಇರಬೇಕಲ್ವಾ ನಾಗಾವರ್ತ. ಭೀಮನು ಕೋಪ, ಯಾವುದೆಲ್ಲಿದ್ರೇನು ಅರ್ಜುನ, ಇದು ವ್ಯಸನ ಕಾಲ, ನಮ್ಮ ಕಷ್ಟ ಕಾಲ. ನಾವ್ ಯಾವತ್ತೂ ಬೇರೆಯವರ ಸಹಾಯವನ್ನ ಯಾಚಿಸಬಾರದು, ಯಾರ ಮನೆ ಬಾಗ್ಲಿಗೂ ಸೋತು ಕೆಟ್ಟು ಅವಮಾನದಿಂದ ಹೋಗಬಾರದು. ಹಳೇದನ್ನ ನೆನಪು ಮಾಡಿ ಮತ್ತಷ್ಟು ಕುಸಿಬೇಕಾಗುತ್ತೆ ನಾವು. ನಮ್ಮ ದಾರಿ ನಮಗಿರ್ಲಿ. ಈ ಅಣ್ಣ ಮನಸ್ಸು ಮಾಡಿ ಅವಕಾಶ ಕೊಟ್ರೆ ಈಗ್ಲೇ ಭವಿಷ್ಯವನ್ನ ನಾನು ನಿರೂಪಣೆಯನ್ನ ಮಾಡ್ತೇನೆ. ಈ ಅಣ್ಣನೇ ನಮಗೆ ಭವಿಷ್ಯದ ಬಾಗ್ಲನ್ನ ಮುಚ್ಚಿದ ತಡೆಯೋರು ಯಾರು? ಯುಧಿಷ್ಠಿರ ಹೇಳ್ತಾನೆ, ತಮ್ಮ, ಕಾಲತ್ರಯಕ್ಕೂ ಸರಿಯಾದ ಒಂದೊಂದು ಬಾಗಿಲು ಬಂದೇ ಬರುತ್ತೆ ಮನುಷ್ಯನ್ಗೆ. ಸಮಯ ಬರ್ಬೇಕಷ್ಟೇ. ಎಲ್ಲ ಬಾಗಿಲು ಒಟ್ಟಿಗೆ ತೆರೆದು ಬಿಟ್ರೆ ಗಳಿಸಿದ್ದಾದ್ರೂ ಏನು, ನೀನು ಕಾಲ ಕಾಲಕ್ಕೆ ಅಷ್ಟೇ ಗಳಿಸ್ಬೇಕು. ನೀನು ಹಿಂದೆ ನಡೆದಂಥದ್ದು ದೊಡ್ಡದಾಗಿ ಕಾಣಿಸ್ಬಿಟ್ರೆ ನಿನ್ಗೆ ಮುಂದೆ ಬರೋದು ಅದಕ್ಕಿಂತ ದೊಡ್ಡದಾಗಿರುತ್ತೆ. ಹಿಂದದ್ದನ್ನೇ ಕಷ್ಟ ಅನ್ಕೋಬಿಟ್ರೆ, ಹಿಂದದ್ದನ್ನೇ ನಿಜ ಅಂತ ಸತ್ಯ ಅಂತ ನಂಬಿಟ್ರೆ. ಹಾಗಾಗಿ ಅನಿರ್ದಿಷ್ಟವಾಗಿ ಕಾಣ್ತಕ್ಕಂತ ಭವಿಷ್ಯಕ್ಕೆ ಎಲ್ಲೋ ಯಾವತ್ತೋ ಇರುವಂತ, ಯಾವತ್ತೋ ಆಗುವಂತ ವಿಚಾರಕ್ಕೆ ಇವತ್ತೇ ನೀನು ಬಾಗಿಲು ತಕೊಂಡು ಕೂತ್ಕೊಂಡ್ಬಿಟ್ರೆ ಮುಂದೆ ನಿನ್ನ ಜೀವನದಲ್ಲಿ ಏನೂ ಇರಲ್ಲ. ಈ ಮಾತನ್ನ ಕೇಳಿದಂತಹ ಭೀಮನಿಗೆ ಮತ್ತು ಕೋಪ. ನೋಡು ಅಣ್ಣ, ಈ ಭೂತ ನಮ್ಮನ್ನ ಹೀಗೆ ಹಿಂಬಾಲಿಸುತ್ತಾ ಬರ್ತಿದೆ. ಭವಿಷ್ಯದ ಬಾಗಿಲನ್ನು ಕೊರೆಯುವ ಒಂದು ವರ್ತಮಾನ ಅವಕಾಶವನ್ನ ನೀನ್ ಹಾಳು ಮಾಡ್ಬಿಟ್ಟೆ. ನನ್ನಷ್ಟಕ್ಕೆ ನನ್ನ ಈಗ್ಲಾದ್ರೂ ಇರಕ್ಕೆ ಬಿಟ್ಬಿಡು. ಕಾಲವನ್ನೇ ಮುದ್ದೆ ಮಾಡಿ ನಿನ್ನ ಪಾದದ ಬಳಿ ತಂದು ಹಾಕ್ಬಿಡ್ತೇನೆ. ಇದ್ದಕ್ಕಿದ್ದಂತೆ ದ್ರೌಪದಿಯ 5 ಜನ ಮಕ್ಕಳು ಅರಮನೆಯ ಆಪ್ತ ಸೇವಕರೊಡನೆ ಕಾಂಪಿಲ್ಯಕ್ಕೆ ಬಂದ್ರು. ಈಗ ಶರಣಾರ್ಥಿಗಳಾದ್ರು. ದ್ರೌಪದಿಯ ಪರಿಭವ, ಯುಧಿಷ್ಠಿರನ ಅವಿವೇಕದ ಪ್ರತಿಜ್ಞೆ, ಜೂಜಿನಲ್ಲಿ ಸರ್ವಸ್ವವನ್ನ ನಾಶ ಮಾಡಿಕೊಂಡಿದ್ದು, ಪ್ರತಿಯೊಂದು ಕೂಡ ಅವ್ರಿಗೆ ಅರಿವಿಗೆ ಬಂದಿತ್ತು. ದುಷ್ಟ್ಯದುಮ್ನ ಮಾತಾಡ್ತಾ ಇದ್ದಾನೆ ಇಲ್ಲಿ. ದ್ರೌಪದಿಯ ತವರು ಮನೆ ಕಡೆಯವರು. ಯೂತ ಸಭೆಯಲ್ಲಿ ಸೇರಿದಂತಹ ಅನೇಕರು ಯುಧಿಷ್ಠಿರನ ಪರವಾಗಿದ್ರು.
ಅಂತವ್ರು ಯಾರೂ ಕೂಡ ಪ್ರತಿಭಟನೆ ಯಾಕೆ ಮಾಡ್ಲಿಲ್ಲ? ಯಾಕೆ ಇವ್ರ ಸಹಾಯಕ್ಕೆ ಬರ್ಲಿಲ್ಲ? ಹೇಳ್ತಾ ಇದ್ದಾನೆ ದುಷ್ಟದುಮ್ನ. ಆಗ ದೃಪದ ಮಾತಾಡ್ತಾ ಇದ್ದಾನೆ. ಯೋಚನೆ ಮಾಡು ದುಷ್ಟದುಮ್ನ. ಮೊದಲನೆಯದಾಗಿ ಭೀಮ ಕೆರಳಿ ಅಣ್ಣನ ಸಹನೆಯ ಕಟ್ಟಿಯನ್ನ ಮೀರಿ ನಡೆದ್ರೆ ಯಾವ ಕೌರವರು ಉಳಿಯಲ್ಲ. ಅದು ಅಕಾಲ, ಅನಿರೀಕ್ಷಿತ, ಅನಪೇಕ್ಷಿತ. ಅವತ್ತೇ ಕೌರವರ ಅಷ್ಟೂ ಜನ ನಾಶ ಆಗ್ಬಿಡ್ತಾರೆ ಭೀಮ ಒಬ್ಬ ಸಿಡಿದಿದ್ರೆ. ವಾಸುದೇವ ಒಬ್ಬ ತಂತ್ರ ಹೂಡಿದ್ರೆ ಯಾವ ಲೆಕ್ಕ ಇವರೆಲ್ಲ? ಆದ್ರೂ ಅವನ್ ಸುಮ್ನೆ ಇದ್ದಾನೆ ಅಂದ್ರೆ? ಚತುರ್ದಿಕ್ಕುಗಳಲ್ಲೂ ಗೆದ್ದು ಬಂದ ಪಾಂಡವ ಸೋದರರು ಧನ ಸಂಪತ್ತು ತಂದಿದ್ದಾರೆ, ಜೊತೆ ಸೇನಾ ಬಲವನ್ನ ತರಲಿಲ್ಲ. ಅಲ್ಲಿ ಕೌರವ ಎಲ್ರಿಗೂ ಕೂಡ ಹಣದ ಆಮಿಷವನ್ನ, ಭಯವನ್ನ ಹುಟ್ಸಾಕ್ಬಿಟ್ಟಿದ್ದ. ಹಾಗಾಗಿ ಯಾರೂ ಕೂಡ ಇವರ ಬಗ್ಗೆ ಮಾತಾಡ್ಲಿಲ್ಲ. ಹಿರಿಯರಿಗೆ ಮಾತಿನಲ್ಲಿ ಕಟ್ಟಾಕ್ಬಿಟ್ಟಿದ್ದ, ಯಾರು ಮಾತಾಡಬಾರ್ದು ಅಂತ. ಕರ್ಣನ ದರ್ಪ, ಭೀಷ್ಮದ್ರೋಣರ ಬಲ, ಶಕುನಿಯ ಭಯ, ನೂರುವರು ಸೋದರರ ಕಾಟಕ್ಕೆ ಇಡೀ ರಾಷ್ಟ್ರನೇ ಅಂಜೋ ತರ ಇದೆ. ಇನ್ನು ಪಾಂಡವರು ಕಷ್ಟ ಅನುಭವಿಸಿರಲ್ವಾ? ಈಗ ಸುಖವಾದ ಸಮಯ ಅಲ್ಲ ಪಾಂಡವರಿಗೆ. ಎಲ್ಲ ಗ್ರಹಗಳು ಅವರ ವಿರುದ್ಧವಾಗಿ ಇದೆ. ಹಾಗಾಗಿ ಈ ಕಷ್ಟವನ್ನು ಅನುಭವಿಸ್ಲೇಬೇಕು. ನೋಡಿ, ನೀವೆಷ್ಟೇ ದೊಡ್ಡವರಾಗಿದ್ರೂ ಕೂಡ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ಅದಕ್ಕೆ ತಲೆ ಬಾಗ್ಲೇಬೇಕಾಗತ್ತೆ. ಅದು ಆರೋಗ್ಯ ಸಮಸ್ಯೆನೋ, ಹಣದ ಸಮಸ್ಯೆನೋ, ಅಥವಾ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಇಲ್ವೋ, ಕುಟುಂಬದ ಭಿನ್ನಾಭಿಪ್ರಾಯನೋ, ಇಷ್ಟೇ ಇರೋದು ಮನುಷ್ಯನಿಗೆ ಮುಖ್ಯವಾಗಿ. ಇಲ್ಲ ಹಣದ ಸಮಸ್ಯೆ ಇರಬೇಕು, ಇಲ್ಲ ಆರೋಗ್ಯದ ಸಮಸ್ಯೆ ಇರಬೇಕು, ಇಲ್ಲ ಕುಟುಂಬದ ಮಧ್ಯೆ ಭಿನ್ನಾಭಿಪ್ರಾಯ, ಸಂತಾನ, ಈ ರೀತಿ ಆದಂತದ್ದು ಇರ್ಬೇಕು. ಇದಕ್ಕಿಂತ ಮೀರಿದಂಥದ್ದು ಯಾವುದೂ ಇಲ್ಲ. ಅಥವಾ ದಾಯಾದಿ ಕಲಹ, ಹಣ ಆಸ್ತಿ ವಿಚಾರ, ಇದು ಬಂದಿದೆ ಅಂದ್ರೆ ಅರ್ಥ ಮಾಡ್ಕೋಬಿಡಿ, ನೀವು ಸುಖವಾಗಿಲ್ಲ. ಯಾಕೆ ಸುಖವಾಗಿಲ್ಲ? ಯಾಕಂದ್ರೆ ನಿಮ್ಮ ಮನಸ್ಸು ಪ್ರತಿನಿತ್ಯ ಪ್ರತಿ ಕ್ಷಣ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರುತ್ತಲ್ಲ. ಬೇರೆದ್ರ ಬಗ್ಗೆ ಆಲೋಚನೆ ಮಾಡಕ್ ನಿಮ್ಮ ಹತ್ರ ಮನಸ್ಸು ಬಿಡ್ತಾ ಇಲ್ಲ. ಭಗವಂತನ ನಾಮಸ್ಮರಣೆ ಮಾಡಿದ್ರು ಅದೇ ಕೋರಿಕೆ, ಅದೇ ಬೇಡಿಕೆ. ನಿತ್ಯ ಬೆಳಗಾದ್ರೆ ಬರೀ ಅದ್ರ ಬಗ್ಗೆನೇ ಚಿಂತೆ ಅಂದ್ರೆ ನೀವು ಸುಖಮಯವಾದ ಜೀವನವನ್ನ ನಡೆಸ್ತಾ ಇಲ್ಲ. ಹಾಗೇನೇ ಇಲ್ಲಿ ಯಾರು ಸುಖವಾಗಿಲ್ಲ ಪಾಂಡವರು. ಮುಂದೆ ಏನಾಗ್ತಾ ಇದೆ? ಕಾಡಿಗೆನೋ ಬಂದ್ಬಿಟ್ರು, ಆದ್ರೆ ಇವರಿಗೆ ಸಂಕಟ ಆಗ್ತಾ ಇದೆ. ಏನ್ ಮಾಡೋದು ಮುಂದೆ? ನಮ್ಮ ಪರಿಸ್ಥಿತಿ ಹೇಗೆ? ಆಗ ಶೌನಕ ಮಹರ್ಷಿಗಳು ಬರ್ತಾ ಇದ್ದಾರೆ, ಅವ್ರನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಶೌನಕರೇ ನಮಸ್ಕಾರ. ಶೌನಕರು ಒಂದು ಒಳ್ಳೆ ಮಾತು ಹೇಳ್ಕೊಟ್ರು. ವತ್ಸ, ಏನೇನ್ ನಡೀತು ಅನ್ನೋ ಎಲ್ಲ ವಿಚಾರ ನನಗೆ ಗೊತ್ತಿದೆ. ಮನುಷ್ಯನಿಗೆ ಕಷ್ಟ ಬಂದಿದ ತಕ್ಷಣ ಅನ್ಕೋಬಿಡ್ತಾನೆ ಇದೇ ಜೀವನದ ಕೊನೆ ಕ್ಷಣ ಅಂತ. ಒಂದ್ ಸತ್ಯ ಅರ್ಥ ಮಾಡ್ಕೋ, ಈ ಕಷ್ಟದ ಸಮಯದಲ್ಲಿ ನಾವು ಪಾಠ ಕಲಿಬೇಕು. ಇದನ್ನ ಒಳ್ಳೆ ಕಾರ್ಯಕ್ಕೋಸ್ಕರ ಉಪಯೋಗ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಇದನ್ನ ಸಾಧನ ಕಾಲ ಅಂತ ಅನ್ಕೋ ನೀನು. ಏನ್ ಸಾಧನ ಕಾಲ ಗೊತ್ತಾ? ಕಾಮಕ್ರೋಧ ನಿಗ್ರಹ ಮಾಡ್ಕೋ, ಭಯವನ್ನ ಬಿಟ್ಬಿಡು. ದೊರೆಗಳ ಕಾಟ, ಕಳ್ಳರ ಭಯ, ಸ್ವಜನರೇ ಶತ್ರುಗಳಾಗಿ ಬರ್ತಾರೆ ಇನ್ನು ಮುಂದೆ. ಎಲ್ಲವನ್ನ ಮುಚ್ಚಿಟ್ಕೋ, ನೀವ್ ಯಾರು ಅನ್ನೋದು ಹೇಳ್ಬೇಡಿ. ಪ್ರೀತಿಯಿಂದ ಎಲ್ಲರ ಜೊತೆ ನಡ್ಕೊಳಕ್ ಬಿಹೇವ್ ಮಾಡಿ. ಧನ ಸಂಪಾದನೆಗೆ ಅಲ್ಲದೆ ಜನ ಸಂಪಾದನೆಗೋಸ್ಕರ ಈ ವನವಾಸವನ್ನ ಮೀಸಲಿಟ್ಕೋ. ಗುರುಗಳೇ, ಈ ಕಾಡಿಗೆ ಬಂದರೂ ಅರ್ಥಪ್ರಾಪ್ತಿಯ ಚಿಂತೆ ನಮ್ಮನ್ನ ಬಿಡ್ತಾ ಇಲ್ಲ. ಹಾಗಾಗಿ ಯಾರಾದ್ರೂ ಅತಿಥಿಗಳು ಮನೆಗೆ ಬರ್ತಾರೆ, ಹಸಿವು ಅಂತ ಹೇಳ್ತಾರೆ. ಅವರು ಬಂದಾಗ ಕೂತ್ಕೊಳ್ಳಿಕ್ಕೆ ಒಂದು ಆಸನ ಇಲ್ಲ, ಬಾಯಾರಿದವರಿಗೆ ನೀರ್ ಕೊಡ್ಲಿಕ್ಕೆ ಒಂದು ಮಡಕೆ ಇಲ್ಲ, ಹಸಿದವನಿಗೆ ಅನ್ನ ಇಡಕ್ಕೆ ಗತಿ ಇಲ್ಲ. ಹೇಗೆ ಗೃಹಸ್ಥಾಶ್ರಮವನ್ನ ಪರಿಪಾಲಿಸ್ಲಿ?
ಏನು ಇಲ್ಲದೆ ಬಂದವರಿಗೆ ಯಾವ ರೀತಿ ಆಶ್ರಯವನ್ನ ಕೊಡಲಿ? ತನ್ನ ಅಳಲನ್ನ ತೋಡ್ಕೊಂಡ. ಆಗ ಶೌನಕ ಮಹರ್ಷಿಗಳು ಹೇಳ್ತಾರೆ, ಇದು ಕಾಲದ ಕ್ರೂರತೆಯಪ್ಪ. ಕಾಲ ಎಷ್ಟು ಕ್ರೂರಿ ಅಂದ್ರೆ ರಾಜನನ್ನ ಭಿಕ್ಷುಕನನ್ನಾಗಿ ಮಾಡ್ತಾನೆ, ಉಳ್ಳವರನ್ನ ಬೇಡೋ ತರ ಮಾಡ್ತಾನೆ, ಅಹಂಕಾರಿಯನ್ನ ನಿರಹಂಕಾರಿಯಾಗಿ ಮಾಡ್ತಾನೆ. ಚಕ್ರವರ್ತಿ ತನ್ನ ರಾಜ್ಯದಲ್ಲೇ ಭಿಕಾರಿ ತರ ಇರೋದು ಅಂದ್ರೆ ಎಂತ ಭಯಂಕರವಾದ ಕಾಲ ಬರ್ತಾ ಇದೆ. ಅಧರ್ಮಿಗಳು ಹಿಗ್ಗಿ ಬೀಗಿ ಹರ್ಷ ಮದ ಐಶ್ವರ್ಯಗಳಿಂದ ಕೊಬ್ತಾ ಇದ್ರೆ ಧರ್ಮಿಷ್ಠರು ಕಷ್ಟ ಅನುಭವಿಸ್ತಾ ಇದ್ದಾರೆ. ನಿನ್ನ ಸದ್ಯದ ಕಷ್ಟ ಪರಿಹಾರಕ್ಕೆ ನಿನ್ನ ಪುರೋಹಿತ ದೌಮ್ಯನಲ್ಲಿ ಒಂದು ಉಪಾಯವಿದೆ, ಅವನು ಉಪದೇಶ ಕೊಡ್ತಾನೆ. ಆ ರೀತಿ ಹೇಳಿ ಶೌನಕರು ಆಹಾರವನ್ನ ಸ್ವೀಕರಿಸಿದ್ರು. ಎಲ್ರೂ ಹೊಟ್ಟೆಗೆ ಊಟ ಇಲ್ಲ, ಏನೋ ಸ್ವಲ್ಪ ಮಟ್ಟದಲ್ಲಿ ಶೌನಕರಿಗೆ ಕೊಟ್ಟುಬಿಟ್ಟು ಅವರೆಲ್ಲ ಉಪವಾಸದಿಂದ ಮಲ್ಕೊಂಡ್ರು. ಯುಧಿಷ್ಠಿರನಿಗೆ ನಿದ್ರೆ ಬರ್ತಾ ಇಲ್ಲ, ಜಾಗರಣೆ. ನಾಳೆ ಏನು ಮಾಡೋದು ಅನ್ನೋ ಸಂಕಟ. ಪ್ರಾತಃ ಕಾಲ ಏನಾಗ್ತಾ ಇದೆ, ಜಗನ್ನಿಯಾಮಕನಾಗಿರ್ತಕ್ಕಂಥ, ಸರ್ವ ಜೀವಾಧರನಾಗಿರ್ತಕ್ಕಂಥ, ಸರ್ವ ಬುದ್ಧಿಗತಿ ಪ್ರೇರಕನಾಗಿರ್ತಕ್ಕಂಥ, ತಮೋದೂರನಾಗಿರ್ತಕ್ಕಂಥ, ಕಾಲಸ್ವರೂಪನಾಗಿರ್ತಕ್ಕಂಥ, ಋತಧರ್ಮಗಳ ಕೇಂದ್ರ ಚಾಲಕ ಬಿಂದುವಾಗಿರುವ, ಗ್ರಹತಾರಾ ಮಂಡಳದ ಅಧ್ಯಕ್ಷನಾಗಿರುವ, ಜೀವಿಗಳ ಪಾಪ ಪುಣ್ಯಕ್ಕೆ ಸದಾಕಾಲ ಸಾಕ್ಷಿಯಾಗಿರುವ, ಬಾಹ್ಯಾಂತರ ತಮೋ ನಿವಾರಕನಾಗಿರ್ತಕ್ಕಂಥ ಭಾಸ್ಕರ ಉದಯಿಸಿ ಬರ್ತಾ ಇದ್ದಾನೆ. ಅಂದ್ರೆ ಇಷ್ಟೊತ್ತು ಹೇಳಿದ್ರೆ ಸೂರ್ಯ ಹುಟ್ಟು ಬರ್ತಾ ಇದ್ದಾನೆ ಅಂತ. ಧೌಮ್ಯರು ನಿಮ್ಗೇನೋ ಒಂದು ಉಪದೇಶ ಕೊಡ್ತಾರೆ ಅಂತ ಹೇಳಿ ಶೌನಕರು ಹೋಗ್ಬಿಟ್ರು. ಧೌಮ್ಯನವರು ಮಹರ್ಷಿ ಕೂಡ, ಅವರು ಕೂಡ ಋಷಿಮುನಿ. ಅವರು ಬೆಳಗ್ಗೆನೆ ಎದ್ದು ಸ್ನಾನ ಮುಗಿಸಿ ಜಪ ಮಾಡ್ತಾ ಇದ್ದಾರೆ ಗಂಗಾ ತೀರದಲ್ಲಿ, ಮರದ ಕೆಳಗಡೆ ಕೂತ್ಕೊಂಡು. ಜಪ ತಪ ಹೋಮ ಮಾಡೋದು ಸರ್ವೇ ಸಾಮಾನ್ಯವಾಗಿತ್ತು ಋಷಿಮುನಿಗಳು. ಅಷ್ಟು ದೂರದಲ್ಲಿ ಭೀಮಾರ್ಜುನ ನಕುಲ ಸಹದೇವಾದಿಗಳು ಇದಾರೆ. ಬೇರೆ ಬೇರೆ ಕಡೆ ನದಿ, ಗಂಗಾ ನದಿ ತೀರ, ಅಗ್ನಿಹೋತ್ರ ಮಾಡೋರು ಅಗ್ನಿಹೋತ್ರ, ಸಂಧ್ಯಾವನ್ನೇ ಮಾಡೋರು ಸಂಧ್ಯಾವನ್ನೇ, ಅವ್ರವ್ರ ವೃತ್ತಿ ಧರ್ಮ ಅವ್ರವ್ರು ಮಾಡ್ತಾ ಇದ್ದಾರೆ. ಯುಧಿಷ್ಠಿರ ಸಹಿತವಾಗಿ ಪಂಚಪಾಂಡವರು ಬರ್ತಾ ಇದ್ದಾರೆ. ಬಂದು ಧೌಮ್ಯರ ಪಾದಗಳ ಬಳಿ ಮೌನವಾಗಿ ಶಾಂತ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ. ಗುರುಗಳು ಜಪ ಮಾಡ್ತಾ ಇದ್ದಾರೆ. ಹೋಗಿ ಗುರುಗಳು ಜಪ ಮಾಡ್ತಿರುವಾಗ ಅವ್ರನ್ನ ಎಬ್ಬರಿಸ್ಬಿಡ್ತೀವಿ ನಾವು. ಹಂಗ್ ಮಾಡ್ಬಾರ್ದು. ಅವ್ರು ಕಣ್ಬಿಡೋ ತನಕ, ಪೂಜೆ ಮುಗಿಯೋ ತನಕ ತಾಳ್ಮೆಯಿಂದ ಕಾಯ್ಬೇಕು. ಅವ್ರು ಹೋಗಿ ಅವರ ಪಾದದ ಬಳಿಗೆ ಶಾಂತ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ. ಧೌಮ್ಯರು ಜಪ ತಪವನ್ನ ಮುಗಿಸಿ ಸ್ವಲ್ಪ ಹೊತ್ತಾದ್ಮೇಲೆ ನಿಧಾನವಾಗಿ ಕಣ್ಣನ್ನ ತೆರೆದ್ರು. ಸಮೀಪದಲ್ಲಿ ಕುಳಿರ್ತಕ್ಕಂಥ ಧರ್ಮಜನನ್ನ, ಆತನ ಸಹೋದರನ್ನ ನೋಡಿ ಬಹಳ ಸಂತುಷ್ಟರಾದ್ರು. ಅವನ ಮುಖವನ್ನ ನೋಡಿದ ತಕ್ಷಣ ಅರ್ಥ ಆಯ್ತು ಯಾವ ಉದ್ದೇಶದಿಂದ ಯುಧಿಷ್ಠಿರ ಬಂದಿದ್ದಾನೆ ಅಂತ. ವತ್ಸ, ಹಿಂದೆ ಪ್ರಜಾಸೃಷ್ಟಿಯೆಲ್ಲ ಹಸಿವಿನಿಂದ ಬಳಲ್ತಾ ಇತ್ತು, ಅನ್ನ ಆಹಾರ ಇಲ್ಲದೆ ಬಳಲ್ತಾ ಇತ್ತು. ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಸೂರ್ಯ ಅನ್ನೋ ಒಂದು ರೂಪವನ್ನ ಧರಿಸ್ತಾನೆ. ಅಪ್ರಾಕೃತ ಸಹಜ ಗುಣಕ್ಕೆ ತಕ್ಕಂತೆ ಪ್ರಕೃತಿಯಲ್ಲಿ ಆಹಾರವನ್ನ ಸೃಷ್ಟಿ ಮಾಡೋ ಕಾರ್ಯವನ್ನ ಆರಂಭ ಮಾಡ್ತಾನೆ. ಆಗ ಏನೇನು ಉಂಟಾಯ್ತು? ಅಯನ ಭೇದ. ಉತ್ತರಾಯಣದಲ್ಲಿ ಲೋಕದಲ್ಲಿನ ರಸವರ್ಗನೆಲ್ಲ ಹೀರ್ದ ಧರಿಸ್ತಾ, ದಕ್ಷಿಣಾಯನದಲ್ಲಿ ಭೂಮಿಗೆ ವರದಂತೆ ವಿಸರ್ಜಿಸುತ್ತಾ, ಭೂಮಿ ಅವನಿಗೆ ಕ್ಷೇತ್ರ ಆಯ್ತು. ಪತ್ನಿ ಸ್ಥಾನವನ್ನ ಕೊಟ್ಟ ಭೂಮಿಗೆ. ಅವನೇ ಲೋಕನಾಯಕನಾಗಿರ್ತಕ್ಕಂಥ ಪತಿಯಾದ ಭೂದೇವಿ ಹೆಂಡತಿ ಆದ್ರೆ ಅವನು ಗಂಡನಾದ ಸೃಷ್ಟಿ ಮಾಡಿದವನು. ಈ ವೀರ್ಯೋತ್ಸರ್ಜನೆಯಿಂದಲೇ ಆಹಾರ ರೂಪದಲ್ಲಿ ಸಕಲವನ್ನ ಉತ್ಪತ್ತಿ ಮಾಡ್ದ. ಪ್ರಾಣಿ ವರ್ಗವನ್ನ ಉತ್ಪತ್ತಿ ಮಾಡಿ ಪ್ರಾಣಿಗಳಿಗೆ ಯಾವ ರೀತಿ ಆಹಾರ ಬೇಕು ಅನ್ನೋದನ್ನ ಉತ್ಪತ್ತಿ ಮಾಡ್ದ. ಸಸ್ಯಗಳಿಗೆ ಯಾವ ಆಹಾರ ಬೇಕು ಅನ್ನೋದನ್ನ ಉತ್ಪತ್ತಿ ಮಾಡ್ದ. ಮನುಷ್ಯರಿಗೆ ಯಾವ ರೀತಿ ಆಹಾರ ಬೇಕು ಅನ್ನೋದನ್ನ ಉತ್ಪತ್ತಿ ಮಾಡ್ದ. ಯಜ್ಞ ಚಕ್ರವನ್ನ ಭಗವಂತ ಪ್ರವೇಶ ಮಾಡ್ದ. ಹಾಗಾಗಿ ಸೂರ್ಯನಲ್ಲಿ ವಿಷ್ಣುವಿನ ಅಂಶವಿದೆ. ಸೂರ್ಯ ಎಂದರೆ ಎಲ್ಲರ ರಕ್ಷಕ, ಒಡೆಯ, ಪ್ರೇರಕ ಅಂತ ಅರ್ಥ. ಸೂರ್ಯ ಪದದ ಅರ್ಥ ಎಲ್ಲರ ಹೃದಯದಲ್ಲೂ ಅಗೋಚರನಾಗಿ ಅಮೂರ್ತನಾಗಿ ಅವನು ಬೆಳಕಿನ ರೂಪದಲ್ಲಿರ್ತಾನೆ.
ಇವನ ವಿಷಯದಲ್ಲಿ ಒಂದು ದಿವ್ಯ ಮಂತ್ರ ಇದೆ ಸೂರ್ಯನ ಕುರಿತಾಗಿ. ದೊರೆಯಾದ ನಿನಗೆ ಇದನ್ನ ನಾನು ನಿನ್ಗೆ ಇವಾಗ ಉಪದೇಶವನ್ನ ಮಾಡ್ತೇನೆ, ಯಾಕಂದ್ರೆ ನಿನಗೆ ಕಷ್ಟ ಕಾಲ. ಉಪದೇಶವನ್ನ ಮಾಡ್ತೇನೆ. ಹಿಂದೆ ನಳನ ತಂದೆ ಕಾರ್ತ್ಯ ವೀರ್ಯಾರ್ಜುನನು, ಧ್ರುವನು, ನಹುಷನು ತಪೋಯೋಗದಲ್ಲಿ ಈ ಮಂತ್ರವನ್ನ ಪಡೆದು ಪ್ರಜಾಪಾಲನೆ ಮಾಡ್ತಾ ಇದ್ರು. ಯಾವತ್ತು ಅವರ ಪ್ರಜೆಗಳಿಗೆ ಆಹಾರದಲ್ಲಿ ಕೊರತೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಈ ಹಿಂದೆ ಬಹಳ ಜನ ಇದನ್ನ ಮಾಡಿದ್ದಾರೆ. ಆದ್ರೆ ಹಿರಿಯರ ಪ್ರೇರಣೆ ಇಲ್ಲದೆ ಇದನ್ನ ಯಾರಿಗೂ ಕೂಡ ಉಪದೇಶವನ್ನ ಮಾಡಬಾರ್ದು ಅನ್ನೋ ನಿರ್ಬಂಧತೆ ಇದೆ. ಹಾಗಾಗಿ ನಾನು ಇದನ್ನ ಯಾವತ್ತೂ ನಿನಗೆ ಉಪದೇಶ ಮಾಡ್ಲಿಲ್ಲ. ಈಗ ಹಿರಿಯರಾಗಿರ್ತಕ್ಕಂಥ ಶೌನಕ ಮಹರ್ಷಿಗಳೇ ಇದನ್ನ ಉಪದೇಶ ಮಾಡಿ ಅಂತ ಹೇಳಿದ್ಮೇಲೆ ನಾನು ಮಾಡ್ಬೋದು. ಅಲ್ಲಿಗೆ ನೀನಾಗಿ ಇದನ್ನ ಬಂದು ಕೇಳ್ತಾ ಇಲ್ಲ, ಅಥವಾ ನಿನ್ನ ಸ್ವ ಉದ್ದೇಶಕ್ಕೋಸ್ಕರ ಕೇಳ್ತಾ ಇಲ್ಲ. ನಿನ್ನನ್ನ ಆಶ್ರಯಿಸಿ ಬರ್ತಕ್ಕಂಥ ಋಷಿ ಮುನಿಗಳು ಬಡವರ ಯೋಗಕ್ಷೇಮಕ್ಕೋಸ್ಕರ ಕೇಳ್ತಾ ಇದ್ದೀಯ. ಹಾಗಾಗಿ ಉಪದೇಶಕ್ಕೆ ಸಕಾಲ. ಹೋಗು, ನದಿಯಲ್ಲಿ ಆಚಮನವನ್ನ ಮಾಡಿ ಬಾ, ಆಮೇಲೆ ಉಪದೇಶಿಸ್ತೇನೆ. ಆಮೇಲೆ ಇದನ್ನ ನೀರಿನಲ್ಲಿ ನಿಂತು ಸೂರ್ಯಾಭಿಮುಖವಾಗಿ ನೋಡ್ತಾ ಜಿತೇಂದ್ರಿಯನಾಗಿ ಕಠಿಣವಾದ ಉಪವಾಸವದ್ದು ಇದನ್ನ ಜಪ ಮಾಡಬೇಕು. ನೀನು ಯಾವಾಗ ನಿನ್ನ ಜಪದ ಮಂತ್ರ ಸಿದ್ಧಿ ಆಗತ್ತೆ, ಆಗ ದೇವತ ನಿನಗೆ ಪ್ರಸಾದವಾದ ರೂಪದಲ್ಲಿ ನಿನಗೆ ವರವನ್ನ ಕೊಡ್ತಾರೆ. ಈ ಮಂತ್ರ ಜಪವನ್ನ ಮಾಡಿದ್ರೆ ಪಿತೃಗಳು ತೃಪ್ತರಾಗ್ತಾರೆ, ವಂಶ ಬೆಳೆಯುತ್ತೆ, ಸಂತಾನ ಆಗತ್ತೆ, ಪುತ್ರ ಪೌತ್ರ ಸಹಿತವಾಗಿ ಇಡೀ ಕುಟುಂಬ ಕ್ಷೇಮ ಪ್ರಾಪ್ತಿಯಾಗತ್ತೆ, ಪೂರ್ವ ಜನ್ಮದ ಸ್ಮರಣೆ ಬರುತ್ತೆ, ಧೈರ್ಯ ಮೇಧಾಶಕ್ತಿ ವೃದ್ಧಿ ಆಗತ್ತೆ, ಶೋಕ ವಿನಾಶ ಭಯ ನಿವೃತ್ತಿ ಆಗತ್ತೆ, ಕಾಮವರ ಪ್ರಾಪ್ತಿ ಆಗತ್ತೆ. ಮಂತ್ರವನ್ನ ಗ್ರಹಿಸು ಅಂತ ಆ ಯುಧಿಷ್ಠಿರನ ಕಿವಿಯಲ್ಲಿ ದೌಮ್ಯರು ಮಂತ್ರವನ್ನ ಉಚ್ಚರಿಸಿದ್ರು, ಮಂತ್ರೋಪದೇಶವನ್ನ ಮಾಡಿದ್ರು. ಗುರುಗಳಿಂದ ಮಂತ್ರ ಉಪದೇಶವನ್ನ ಸ್ವೀಕರಿಸಿದ ಯುಧಿಷ್ಠಿರ ಗಂಗೆಯಲ್ಲಿ ಪ್ರವೇಶವನ್ನ ಮಾಡ್ದ, ನೀರಿಗಿಳ್ದ, ಸ್ನಾನ ಆಚಮನವನ್ನ ಮಾಡಿ ಗಂಗಾತಳ ಮೃತ್ತಿಕೆಯಿಂದ ಊರ್ಧ್ವ ಪುಂಡ್ರವನ್ನ ಧರಿಸಿ, ಅಂದ್ರೆ ಗಂಗಾಮಾತೆಯ ಆ ಮಣ್ಣನ್ನು ತಗೊಂಡು ನಾಮವನ್ನ ಇಟ್ಕೊಂಡು ಮಂತ್ರವನ್ನ ಬಹುಕಾಲ ಜಪಿಸ್ತಾರೆ. ಅವನೇ ಅದನ್ನ ಭಗವತ್ ಪ್ರೇರಿತನಾಗಿ ಮತ್ತಷ್ಟು ವಿವರಣಾತ್ಮಕ ಶ್ಲೋಕಗಳನ್ನೂ ಕೂಡ ವಿಸ್ತರಿಸಿ ಸ್ತುತಿ ಮಾಡಕ್ ಶುರು ಮಾಡ್ತಾನೆ. ಗುರುಗಳು ಕೊಟ್ಟಿದ್ ಒಂದ್ ಮಂತ್ರ, ಅದ್ರ ಜೊತೆಗೆ ಮತ್ತಷ್ಟು ಶ್ಲೋಕವನ್ನ ಕ್ರಿಯೇಟ್ ಮಾಡಿ ಉತ್ಪತ್ತಿ ಮಾಡಿ ಹೇಳ್ತಾನೆ. ಬಹಳಷ್ಟು ಕಾಲ, ಒಂದ್ ದಿವಸ ಅಲ್ಲ. ಭಗವಾನ್ ಭಾಸ್ಕರ ಪ್ರತ್ಯಕ್ಷನಾದ ಯುಧಿಷ್ಠಿರನ ತಪೋನಿಷ್ಠೆಗೆ, ವತ್ಸ ಯುಧಿಷ್ಠಿರ, ನಿನ್ನ ಭಕ್ತಿಗೆ ಭಗವಂತ ಭೂಮಿಗಿಳಿದು ಬರಲೇಬೇಕು. ಇಕೋ ಈ ತಾಮ್ರದ ಪಾತ್ರೆಯನ್ನ ಸ್ವೀಕರಿಸು. ಇನ್ನು 12 ವರ್ಷಗಳ ಕಾಲ ವನವಾಸ ಮುಗಿಯುವ ತನಕ ಎಂದೂ ಅನ್ನದ ಕೊರತೆ ನಿಮಗೆ ಬರೋದಿಲ್ಲ. ಇದನ್ನ ಮನೆಯಲ್ಲಿರ್ತಕ್ಕಂಥ ಮುತ್ತೈದೆಯಾಗಿರೋ ಹೆಣ್ಣು ಪಾಂಚಾಲಿ ಶುದ್ಧಳಾಗಬೇಕು. ಶುದ್ಧಳಾಗಿ ಸ್ನಾನ ಮಡಿಗಳನ್ನ ಮಾಡಿ ಶುದ್ಧವಾದ ವಸ್ತ್ರವನ್ನ ಉಟ್ಟು, ಇಲ್ಲಿ ಬಯಸಿದ ಶಾಖ ಪಾಕ ಭಕ್ಷ್ಯ ಭೋಜ ಫಲ ಮೂಲಾದಿಗಳು, ಲೇಹ್ಯ ಚೋಷ್ಯ ಪಾನೀಯಗಳು, ಮತ್ತಷ್ಟು ಯಾವುದೇ ಅಡುಗೆ ಬೇಕೆಂದರೂ ಕೂಡ ಇದರಲ್ಲಿ ಉತ್ಪತ್ತಿಯಾಗುತ್ತದೆ. ಸಾಕು ಎನ್ನುವ ತನಕ ಅಕ್ಷಯವಾಗಿ ದೊರೆಯುತ್ತದೆ. ಆದ್ರೆ ಒಂದೇ ಒಂದು ವಿಚಾರ, ಎಚ್ಚರಿಕೆ, ಪಾಂಚಾಲಿ ಒಮ್ಮೆ ಪಾತ್ರೆ ತೊಳೆದ ಮೇಲೆ ಅದು ತಾನಾಗಿ ನಿಲ್ಲುತ್ತದೆ. ಸಂಜೆ ಸೂರ್ಯ ಮುಳುಗಿದ ಮೇಲೆ ನನ್ನ ವರ ಫಲಿಸೋದಿಲ್ಲ. ಮತ್ತೊಂದು ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ ಸೂರ್ಯದೇವ. ಇನ್ನು 14ನೇ ವರ್ಷಕ್ಕೆ ನಿನಗೆ ಮತ್ತೆ ರಾಜ್ಯ ಪ್ರಾಪ್ತಿ ಉಂಟಾಗ್ತಾ ಇದೆ. ಈ ನನ್ನ ಮಂತ್ರ ಸಿದ್ಧಿಯಿಂದ ಯುದ್ಧದಲ್ಲಿ ವಿಜಯ ಪ್ರಾಪ್ತಿಯಾಗತ್ತೆ, ಐಶ್ವರ್ಯ ವೃದ್ಧಿ ಆಗತ್ತೆ, ಪಾಪ ನಿವಾರಣೆ ಆಗತ್ತೆ, ಬಂದಿರೋ ರೋಗಗಳೆಲ್ಲ ನಿವೃತ್ತಿಗಳಾಗತ್ತೆ ಅಂತ ಸೂರ್ಯ ಯುಧಿಷ್ಠಿರನಿಗೆ ಆಶೀರ್ವಾದವನ್ನ ಮಾಡಿ ಅಂತರ್ಧಾನನಾದ.
ಅಂತರ್ಧಾನನಾಗ್ತಾನೆ. ಒಂದ್ ಪ್ರಶ್ನೆ ಬಂದ್ ನಿಮ್ಗೆಲ್ಲ, ಅದ್ಯಾವ ಮಂತ್ರ? ಯಾವ ಮಂತ್ರವನ್ನ ಧೌಮ್ಯರು ಯುಧಿಷ್ಠಿರನಿಗೆ ಉಪದೇಶವನ್ನ ಕೊಟ್ರು? ಹಾಗಾದ್ರೆ ಆ ಮಂತ್ರ ನಾವ್ ಹೇಳ್ಕೋಬಾರ್ದಾ? ಹೇಳ್ಕೋಬಹುದಾ ಅನ್ನೋದು ಪ್ರತಿಯೊಬ್ಬರಿಗೂ ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಸೂರ್ಯ ಅಂದಿದ ತಕ್ಷಣ ನಮ್ಗೆ ಆದಿತ್ಯ ಹೃದಯ ಬಹಳ ಚೆನ್ನಾಗಿ ನೆನಪಾಗುತ್ತೆ ಅಲ್ವಾ? ಯಾಕಂದ್ರೆ ಆದಿತ್ಯ ಹೃದಯವನ್ನ ನಾವು ಪಠಣೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಅಥವಾ ರೋಗ ನಿವಾರಣೆ ಆಗುತ್ತೆ ಅನ್ನೋ ಸಾಕಷ್ಟು ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ. ಹೌದು, ಆದಿತ್ಯ ಹೃದಯ ಓದೋದ್ರಿಂದ ಒಳ್ಳೇದಾಗತ್ತೆ, ಎಲ್ಲನೂ ಸರಿ. ಆದ್ರೆ ಇದೇ ಕೊಟ್ರು ಅನ್ನೋದು ಯಾರಿಗ್ ಗೊತ್ತು? ತಥೋ ಯುದ್ಧ ಪರಿಷ್ಟಾಂತಂ ಸಮರೇ ಚಿಂತೆಯ ಸ್ಥಿತಂ ರಾವಣಂ ಚಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ಅಂತ ಶುರುವಾಗುತ್ತಲ್ಲ, ಯಾವುದು? ಆದಿತ್ಯ ಹೃದಯ ಅದೇ ಹೇಳ್ಕೊಟ್ಟಿದ್ದಾಗಾದ್ರೆ. ಆದಿತ್ಯ ಹೃದಯ ಅಂತಕ್ಕಂಥದ್ದು ಬಹಳ ಚೆನ್ನಾಗಿರೋದು, ಗುರುಮುಖೇನ ಕಲಿಯುವಂಥದ್ದು, ದಾರಿದ್ರ್ಯ ನಾಶಕ, ರೋಗ ವಿನಾಶಕ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಇಂಥದ್ದೇ ಶ್ಲೋಕ ಕೊಟ್ರು ಅಂತ ನಮ್ಗೆ ಬಹಳವಾಗಿ ಶಾಸ್ತ್ರದಲ್ಲಿ ಹೇಳಲ್ಲ. ಆದ್ರೆ ಕೆಲವೊಬ್ರು ಹಿರಿಯರು ಏನ್ ಮಾಡಿದ್ರು, ಇದನ್ ಕೊಟ್ಟಿರಬಹುದೇನೋ ಅನ್ನೋ ಒಂದನ್ನ ಮಾಡಿದ್ರು. ಸುರಗಣ ಪಿತೃ ಯಕ್ಷ ಸೇವಿತಂ ಹೆಸುರ ನಿಶಾಚರ ಸಿದ್ಧಿವಂದಿತಂ ವರ ಕನಕ ಹುತಾಶನ ಪ್ರಭಂ ಪ್ರಣಿಪತಿ ತೋಸ್ಮಿ ಹಿತಾಯ ಭಾಸ್ಕರಂ ಸೂರ್ಯೋದಯೇ ಯಸ್ ಸುಸಮಾಹಿತೋ ಪಠೇತ್ ಸ ಪುತ್ರದಾರಾನ್ ಧನರತ್ನ ಸಂಚಯಾನ್ ಲಭೇತ ಜಾತಿ ಸ್ಮರತಾಂ ನರಸ್ಸದಾ ಧೃತಿಂ ಚ ಮೇಧಾಂಚ ಸ ವಿಂದತೆ ಪುಮಾನ್ ಇಮಂ ಸ್ತವಂ ದೇವವರಸ್ಯ ಯೋ ನರಃ ಪ್ರಕೀರ್ತಯೇತ್ ಶುಚಿಃ ಸುಮಾನಃ ಸಮಾಹಿತಃ ವಿಮುಚ್ಯತೆ ಶೋಕದವಾಗ್ನಿಸಾಗರಾತ್ ಲಭೇತ ಕಾಮಾನ್ ಮನಸ ಯತೇತ್ ಸೀತಾನ್ ಅನ್ನೋ ಶ್ಲೋಕವನ್ನ ಹೇಳಿದ್ರು ಅಂತ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ನಿಜ ಅಥವಾ ತಪ್ಪು ಅನ್ನೋದು ನಾವು ವಿಮರ್ಶೆ ಮಾಡಕ್ ಬೇಡ. ಯಾಕಂದ್ರೆ ಹಿರಿಯರು ಅವ್ರು ಏನೇ ಹೇಳಿದ್ರು ಕೂಡ ಶಾಸ್ತ್ರ ಸಮ್ಮತವಾಗಿ ಆಲೋಚನೆ ಮಾಡಿ ಹೇಳಿರ್ತಾರೆ. ಇದನ್ನ ಹೇಳ್ಕೋಬೋದಾ? ನೋಡಿ, ಹೇಳ್ಕೊಂಡ್ಬಾರ್ದು ಅಂತ ನಾನು ಯಾವತ್ತೂ ಯಾವ ಶ್ಲೋಕಕ್ಕೂ ರಿಸ್ಟ್ರಿಕ್ಟ್ ಮಾಡಲ್ಲ. ಆದ್ರೆ ಇದನ್ನ ಪಠಿಸುವಂತಹ ನಿಷ್ಠಾವಂತತೆ, ಅರ್ಹತೆ ನಮ್ಮಲ್ಲಿ ಇರ್ಬೇಕಲ್ವಾ? ಈಗ ನದಿ ತಟಕ್ಕೆ ಹೋಗಿ ನಾವ್ ಇದನ್ನ ಸೂರ್ಯದೇವನಿಗೆ ಉಪವಾಸ ಇದ್ದು ಅವನ್ ಪ್ರತ್ಯಕ್ಷ ಆಗೋ ತನಕ ಕೂಡ ಎಲ್ಲವನ್ನ ತಿಳಿಸಿ ಹೇಳ್ಕೊಳಕ್ ಆಗತ್ತ? ಮೊದಲನೇ ಪ್ರಶ್ನೆ ಏನ್ ಬರುತ್ತೆ ಹೇಳಿ? ಅಯ್ಯೋ ಬರ್ತಾನ ಸೂರ್ಯ ನಿಜವಾಗ್ಲು? ಅನುಮಾನ ಶುರುವಾಗೋಯ್ತಲ್ಲ, ಅಂದ್ಮೇಲೆ ಬರಲ್ಲ. ಅನುಮಾನದಿಂದ ಯಾವುದೇ ಕಾರ್ಯ ಮಾಡಿದ್ರು, ಯಾವ ದೇವರನ್ನ ಉಪಾಸನೆ ಮಾಡಿದ್ರು ಕೂಡ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗಲ್ಲ. ಇಷ್ಟೆಲ್ಲ ತಿಂಡಿ ಮಾಡಿಟ್ಟೆ, ನಿಜವಾಗ್ಲೂ ದೇವ್ರು ಬನ್ನ? ಇಷ್ಟೆಲ್ಲಾ ಚೆನ್ನಾಗಿ ಅಲಂಕಾರ ಹೂವೆಲ್ಲ ಹಾಕ್ಸಿದೀನಿ, ದೇವ್ರು ಬರಲ್ಲ. ಹಾಗಾಗಿ ಇದು ಗುಹ್ಯತಮವಾಗಿರ್ತಕ್ಕಂಥ ಮಂತ್ರ. ಹಾಗೆ ಕೇಳಿಸ್ಕೊಂಡಿದ್ದೀರಾ? ಹಂಗೆ ಎಲ್ರೂ ಒಂದ್ಸಲ ಸೂರ್ಯದೇವನನ್ನ ಪ್ರಾರ್ಥನೆ ಮಾಡಿ ನಮ್ಮನೆ ಅಕ್ಷಯವಾಗ್ಲಿ, ನಮ್ಮನೇಲಿರ್ತಕ್ಕಂಥ ದವಸ ಧಾನ್ಯಗಳು ಅಭಿವೃದ್ಧಿ ಆಗ್ಲಿ, ಬಂದಂತಹ 10 ಜನಕ್ಕೆ ಯಾವತ್ತೂ ಕೂಡ ಅನ್ನದಾನ ಮಾಡುವಂತಹ ಶಕ್ತಿ ನಮ್ಮದಾಗ್ಲಿ, ಆರೋಗ್ಯ ಪ್ರಾಪ್ತಿ ಆಗ್ಲಿ ಅಂತ ಇದ್ದಲ್ಲೇ ಸೂರ್ಯದೇವನನ್ನ ಪ್ರಾರ್ಥನೆ ಮಾಡೋಣ. ಆಯ್ತು, ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಅನ್ನ ಆಹಾರಗಳು ಅದು ಹೇಗೋ ಶೌನಕ ಹಾಗೂ ದೌಮ್ಯರ ಒಂದು ಕೃಪಾ ಕಟಾಕ್ಷದಿಂದ ಪಾಂಡವರಿಗೆ ಏನ್ ಲಭಿಸ್ಬಿಡ್ತು? ಅಕ್ಷಯ ಪಾತ್ರೆ ಲಭಿಸ್ತು. ಅವ್ರಿಗೆ ಅನ್ನ ಆಹಾರಕ್ಕೆ ಚಿಂತೆ ಇಲ್ಲ. 5 ದಿನ ಕಳೀತು. ಪಾಂಡವರು ಗಂಗಾ ತೀರದಲ್ಲೇ ಇದ್ದಾರೆ, ಆಶ್ರಮಗಳನ್ನ ಸುತ್ತುತ್ತಾ ಇದ್ದಾರೆ. ಅದರ ಆಗ್ನೇಯ ಮೂಲೆಯಲ್ಲಿ ಭವ್ಯವಾದ ದ್ವೈತವನ, ಪುಣ್ಯಕ್ಷೇತ್ರ, ಪುಣ್ಯವಾಸ, ದೇವಾಲಯ, ಪರ್ವತ, ಶಿಖರ, ಪಶು ಎಲ್ಲ ಕಡಿಮೆ ಅಲ್ಲಿ. ಅದು ತಪಸ್ಸಿನ ಭೂಮಿ, ತಪೋಭೂಮಿ ಅಂತ ಕರಿತೇವೆ. ತಪೋಭೂಮಿ ಅಂದ್ರೆ ಯಾರೂ ಕೂಡ ಮನುಷ್ಯರ ಸಂಚಾರ ಇರಬಾರದು, ಬಹಳ ಕಡಿಮೆ ರೀತಿಯಲ್ಲಿ ತಪೋಭೂಮಿ ಇರಬೇಕು. ಅಲ್ಲಿ ಕೃಷ್ಣ ಸಾರಂಗ ಮೃಗಗಳು ಹೆಚ್ಚಾಗಿರುತ್ತೆ. ಸುತ್ತ ಪುಷ್ಪ, ಫಲ ಸಮೃದ್ಧಿ. ಹಿಂದಣ ಕುರು ಮಹಾರಾಜ, ಅವನ ವಂಶದವರ ಪ್ರಭಾವ ಅದಕ್ಕೆ ಕಾರಣ ಆಗಿತ್ತು. ಪ್ರಶಾಂತವಾದ ಕ್ಷೇತ್ರ.
ದಿನ ಪಾಂಚಾಲಿ ಏನ್ ಮಾಡ್ತಾ ಇದ್ದಾಳೆ, ಮಧ್ಯಾಹ್ನದ ಹೊತ್ತಿಗೆ ಸೂರ್ಯದತ್ತ ಪಾತ್ರದಿಂದ, ಸೂರ್ಯದತ್ತ ಅಂದ್ರೆ ಸೂರ್ಯ ಪ್ರಸಾದಿಸಿ ಕೊಟ್ಟಂತಹ ಪಾತ್ರೆಯಿಂದ, ತಾಮ್ರದ ಪಾತ್ರೆಯಿಂದ ಅಂದಂದಿನ ಅನ್ನಾದಿಗಳನ್ನ ಪ್ರಾರ್ಥಿಸಿ ಸಂಪಾದಿಸ್ತಾ ಇದ್ದಾಳೆ ಅವಶ್ಯಕತೆಗೆ ತಕ್ಕಂತೆ. ಸೂರ್ಯ ನಮಗ್ ಕೊಟ್ಬಿಟ್ಟಿದ್ದಾನೆ ಅಂತ ಯಾವತ್ತೂ ಕೂಡ ಭಕ್ಷ್ಯ ಭೋಜ್ಯಗಳನ್ನ ಅವಳು ಕೇಳಲೇ ಇಲ್ಲ. ಅನಾವಶ್ಯಕವಾಗಿ ಅನ್ನವನ್ನ ವ್ಯರ್ಥ ಮಾಡಲಿಲ್ಲ. ಅವಶ್ಯಕತೆ ತಕ್ಕಂತೆ ಪ್ರಾರ್ಥಿಸ್ತಾ ಇದ್ದಾಳೆ. ಅದೇ ಅವರ ಮನೆ ಬಾಗಿಲಿಗೆ ಯಾರಾದ್ರೂ ಬರ್ತಾ ಇದ್ದಾರೆ, ಅಶಕ್ತರು, ವೃದ್ಧರು, ಒಟುಗಳು ಬರ್ತಾ ಇದ್ದಾರೆ ಅಂದ್ರೆ, ಯಾರಾದ್ರೂ ಬಂದು ಭಿಕ್ಷೆ ಕೇಳ್ಬಿಟ್ರೆ ಅಂತ ಅನ್ಕೊಂಡು ಹಣ್ಣುಗಳನ್ನ, ಶಾಖ ಪಾಕಗಳನ್ನ ಪ್ರಾರ್ಥಿಸಿ ಮೊದಲೇ ಎತ್ತಿಟ್ಕೊಂತಾ ಇದ್ದಾಳೆ. ಅವ್ರಿಗೋಸ್ಕರ ಅಲ್ಲ, ಯಾರಾದ್ರೂ ಮನೆ ಬಾಗಿಲಿಗೆ ಬಂದ್ರೆ ಖಾಲಿ ಕೈಲಿ ಕಳಿಸ್ಬಾರ್ದು, ಹಣ್ಣಾದ್ರೂ ದಾನವಾಗಿ ಕೊಡ್ಬೇಕು ಅಂತ. ಆಯ್ತು. ಕಾಡಿನಲ್ಲಿ ಪಾಲಾಶ ಅಂತ ಎಲೆಗಳು, ಅಂದ್ರೆ ಒಂದು ಎಲೆ ಜಾತಿ, ಕೊರತೆ ಇರ್ಲಿಲ್ಲ. ಅರಮನೆಯ ಬಂಗಾರದ ತಟ್ಟೆ ಇರ್ಲಿಲ್ಲ ಬಂದವ್ರಿಗೆ ಊಟ ಹಾಕಕ್ಕೆ, ಅವ್ರು ಊಟ ಮಾಡಕ್ಕೆ. ಹಾಗಾಗಿ ಪಾಲಾಶ ಎಲೆಗಳನ್ನು ಉಪಯೋಗ ಮಾಡ್ತಾ ಇದ್ರು. ಯಾರಿಗೂ ಕೂಡ ಅರಮನೆಯ ಒಂದು ನೆನಪಾಗಬಾರದು ಅಂತ ಉಪಾಯ ಮಾಡಿದ್ಲು ದ್ರೌಪದಿ. ಅವಳು ಯಾವ ರೀತಿಯಾದಂತ ಆಹಾರವನ್ನ ಬೇಡ್ತಾ ಇದ್ಲು ಊಟ ಮಾಡ್ಲಿಕ್ಕೆ ಅಂದ್ರೆ, ಸಾತ್ವಿಕ ಆಹಾರ, ಉಪ್ಪು, ಹುಳಿ, ಖಾರ ಯಾವುದೂ ಕೂಡ ಹೆಚ್ಚಿಲ್ಲದಂತಹ ಸರಳವಾಗಿರ್ತಕ್ಕಂಥ ಆಹಾರವನ್ನ ತಯಾರು ಮಾಡ್ತಾ ಇದ್ಲು ಪ್ರತಿ ದಿವಸ. ತಪಸ್ವಿನಿಯಾದಂತಹ ದ್ರೌಪದಿಯ ಹಸ್ತ ಪ್ರಸಾದಿತವಾದಂತಹ ಅನ್ನ ಪಾಂಡವರ ನಿತ್ಯ ಸಹವಾಸ ಆಗಿತ್ತು. ಸದಾ ವೇದ ಮಂತ್ರ ಶ್ರವಣ, ಹೋಮ ಹವನ, ದೇವ ಪೂಜೆಗಳಲ್ಲಿ ಪಾಲ್ಗೊಂಡು ಶಾಂತಿ ನೆಮ್ಮದಿಯಿಂದ ಇದ್ರು. ಕೆಲವು ದಿನ ಕಳಿತು ಇಂದ್ರಪ್ರಸ್ಥವನ್ನೇ ಮರೆತು ಬಿಟ್ರು, ಅಂದ್ರೆ ಹಸ್ತಿನಾವತಿಯನ್ನೇ ಮರೆತರು. ನಾವು ರಾಜರ ವಂಶದಲ್ಲಿ ಹುಟ್ಟಿದೀವಿ ಅನ್ನೋ ಸಣ್ಣ ನೆನಪು ಕೂಡ ಅವರಿಗೆ ಬರ್ಲಿಲ್ಲ. ಯಾಕಂದ್ರೆ ಬಾಲ್ಯದಲ್ಲಿ ಅರಣ್ಯದಲ್ಲೇ ಬೆಳೆದಿದ್ರು ಅವರು. ಬಹುಬೇಗ ಒಗ್ಗೋಯ್ತು. ಬ್ರಾಹ್ಮಣರ ಸಹವಾಸ ಬಹಳ ಮಟ್ಟಿಗಿತ್ತು. ಎಲ್ರೂ ಕೂಡ ಆತ್ಮೀಯರು ಅನ್ನೋ ಭಾವನೆ ಇತ್ತು. ಇತ್ತ ಪಾಂಡವರ ನಿರ್ಗಮನದ ನಂತರ ಯಾವಾಗ ರಾಮ ಅಯೋಧ್ಯೆಯನ್ನ ಬಿಟ್ಟು ಹೋದಾಗ ಅಯೋಧ್ಯೆಯಲ್ಲಿ ಹುಟ್ಟೋ ಸೂರ್ಯ ಕೂಡ ಬೆಳಕಿಲ್ಲದೆ ಹುಡ್ತಿದ್ನಂತೆ. ಆ ರೀತಿ ಹಸ್ತಿನಾವತಿ ಕಾಂತಿಹೀನ ಆಗೋಯ್ತು. ಇಂದ್ರಪ್ರಸ್ಥ ವೈಭವನ್ನ ಕಳ್ಕೊಂತು. ಈ ಕಡೆ ದುರ್ಯೋಧನ ಸಭಾಮಂಟಪದ ರಕ್ಷಣೆಯನ್ನ ವಹಿಸ್ತಾ ಇಲ್ಲ, ಧೂಳೊಡೆಯೋರಿಲ್ಲ, ಕಸ ಗುಡ್ಸೋರಿಲ್ಲ. ಅಪೂರ್ವವಾದಂತಹ ವಾಸ್ತು ರಚನೆಯ ಆ ಮಂಟಪಗಳನ್ನ ನೋಡ್ಕೊಳೋರೇ ಇಲ್ಲ. ರಾಜಸೂಯ ಮಂಟಪ, ಅಸೂಯ ಮಂಟಪ ಅಂತ ಹೆಸರು ಪಡ್ಕೊಂಡು ನಾಶ ಆಗೋಯ್ತು. ಜನ ಅಳ್ತಾ ಇದ್ದಾರೆ, ಊರ್ ಬಿಡ್ತಾ ಇದ್ದಾರೆ, ಹಳ್ಳಿಗಾಡು ಸೇರ್ಕೊಂತ ಇದ್ದಾರೆ. ಯಾರೆಲ್ಲ ಯುಧಿಷ್ಠಿರನ ನಿಷ್ಠಾವಂತರಾಗಿದ್ರು ಅವ್ರನ್ನೆಲ್ಲ ಕೆಲಸದಿಂದ ವಜಾ ಮಾಡ್ಬಿಟ್ಟ. ಪೂಜೆ ಹೋಮ ಹವನಗಳು ನಿಂತೋಯ್ತು. ಆ ಊರು ದೇವತೆಗಳ ಕೋಪಕ್ಕೆ ಕಾರಣ ಆಯ್ತು. ಅಲ್ಲಿರ್ತಕ್ಕಂಥ ಕಟ್ಟಡಗಳು, ಭವನಗಳು ಕಾಂತಿಗುಂತು. ಮಳೆ ಬಿಸಿಲುಗಳ ರಕ್ಷಣೆಯನ್ನ ಕಾಣದೆ ನಾಯಿ, ಗೂಬೆ, ನರಿ, ತೋಳ, ಹೆಗ್ಗಣಗಳೆಲ್ಲ ಮನೆ ಒಳಗಡೆ ಬರ್ಲಿಕ್ಕೆ ಪ್ರಾರಂಭ ಆಯಿತು. ಭೀಷ್ಮನಿಗೆ ಇದರ ಬಗ್ಗೆ ಅರಿವಿದ್ರೂ ಕೂಡ ಅವನು ಏನು ಮಾಡೋ ಹಾಗಿರ್ಲಿಲ್ಲ. ಯಾಕಂದ್ರೆ ಧರ್ಮ ಕುಡುರಾಗಿದ್ದಾಗ ದೈವಿ ಉಪಾಸನೆ ಮಾಡೋರಿಲ್ಲ, ವೇದಗಳ ರಕ್ಷಣೆ ಮಾಡೋರಿಲ್ಲ, ಗೀತ ವಾದ್ಯಗಳ ಸೇವನೆ ಇಲ್ಲ. ಹಸ್ತಿನಾವತಿಯನ್ನ ಜೂಜುಕಟ್ಟೆ ಅಂತ ಕರೀತಾ ಇದ್ದಾರೆ. ಈಗ ಮಯಸಭೆ, ಎಲೈ ದ್ಯೂತ ಸಭೆಯೇ, ನೀನು ತಲೆ ಎತ್ತಿದ ಸಂದರ್ಭ ಲೋಕದ ಅಮಂಗಳ ಮುಹೂರ್ತವಾಗೋಯ್ತು. ಕೇಳಿಸ್ಕೊಡಿ, ಇದು ಮಯಸಭೆ. ಇದು ಮಯಸಭೆ ಅಂದ್ರೆ ಯಾವುದೋ ದೇವಲೋಕದ ಒಂದು ಸಭೆ. ದ್ಯೂತ ಸಭೆಗೆ ಬೈತಾ ಇದ್ದಾರೆ ಮಯಸಭೆ. ನಿನ್ನ ಸುಣ್ಣ ಬಣ್ಣ ತಳಕು ವೈಭವ ಎಲ್ಲ ಅನ್ಯಾಯಾರ್ಜಿತ ವಿತ್ತದಿಂದ
ನೀನು ಯಾರಿಗೂ ಧರ್ಮ ಬುದ್ಧಿ ಕೊಡಲ್ಲ. ನೀನ್ ಯಾವತ್ತೂ ಕೂಡ ನೀನು ನೇರ ಸ್ಮಶಾನಕ್ಕೆ ತೋರಿಸ್ತೀಯ. ಒಂದೇ ಹೆಜ್ಜೆ ಇಂದಿನದು ನಿನ್ನೆಲೆ. ಯಾರೆಲ್ಲ ಜೂಜಾಡ್ತಿರೋ, ವ್ಯಸನಿಗಳಾಗಿರ್ತಿರೋ ಅಂತವ್ರಿಗೆ ಮಯ್ಯ ಹೇಳ್ತಾ ಇರೋ ಮಾತು, ಅವ್ನು ಹೇಳಿದ ಮಾತಿಗೆ ಸುಮ್ನೆ ಇದ್ದು ಬಿಡುತ್ತ ದ್ಯೂತ ಸಭೆ? ಏಯ್ ಮಯ ಸಭೆ, ನಿನ್ನ ಚರಿತ್ರೆ ಮರಿಬೇಡ. ನೀನು ಅಸುರೀ ಜಾತೆ, ನಿನ್ನೊಡಲು ಎಲ್ಲೆಲ್ಲೂ ಮೋಸಮಯ. ಭ್ರಾಂತಿ ಲೋಕದಲ್ಲಿ ಬಂದವರನ್ನೆಲ್ಲ ಕೆಡೋಹೋ ಪಾಪಿಯಂತೆ. ಯುಧಿಷ್ಠಿರ ಅವನಾಗೆ ಬಂದ, ಅವನೇ ಸೋತ. ನನ್ನ ಧರ್ಮ ಏನಿದೆ ಅದ್ರಲ್ಲಿ? ನೀನು ಜೂಜನ್ ಯಾಕೆ ನೀನು ದೂಷಣೆ ಮಾಡ್ತಾ ಇದ್ಯಾ? ಜೂಜ್ ಯಾವತ್ತಾದ್ರೂ ಹೇಳಿತ್ತ ನೀವು ಬನ್ನಿ ಅಂತ? ನನ್ ಜೊತೆ ಆಡಿ ನೀವು ಮನೆ ಮಠ ಆಸ್ತಿ ಕಳ್ಕೊಳ್ಳಿ ಅಂತ ಯಾವತ್ತಾದ್ರೂ ಹೇಳಿತ್ತ? ಒಬ್ರು ಸೋತ್ರೆ ಇನ್ನೊಬ್ರು ಗೆಲ್ತಾರೆ. ಜಯಲಕ್ಷ್ಮಿನ ಯಾಕೆ ನೋಡ್ತಾ ಇಲ್ಲ ನೀನು? ಜಯಲಕ್ಷ್ಮಿ ಯಾರು ಗೊಲ್ಲದ್ಲು ಅನ್ನೋದನ್ನ ಯಾಕೆ ನೀನು ಚಿಂತೆ ಮಾಡ್ತಾ ಇಲ್ಲ? ಮಯ ಹೇಳ್ತಾ ಇದೆ, ಮಯ ಸಭೆ, ನನ್ನ ನಿರ್ಮಾಣಕ್ಕೆ ಪ್ರೇರಕ ಭಗವಾನ್ ಶ್ರೀಕೃಷ್ಣ ಮುಹೂರ್ತವಿಟ್ಟಿದ್ದವನು. ಶ್ರೀ ವೇದವ್ಯಾಸರು ಕಳಶವನ್ನ ಇಟ್ಟಂತವ್ರು. ಯುಧಿಷ್ಠಿರ ಚಕ್ರವರ್ತಿ ಸಿಂಹಾಸನ ಹತ್ತಿದವನು. ಸಹಸ್ರಾರು ಮುನಿ ಋಷಿಗಳು ವೇದಘೋಷ ಮಾಡಿದಂತವ್ರು. ಹೋಮ ಹವನ ನಡೀತು. ಇದ್ರಲ್ಲಿ ಯಾವ ತಪ್ಪು ಕಂಡಿಡಿತಾ ಇದ್ಯ ನೀನು? ಆದ್ರೆ ನಿನಗ್ ಮುಹೂರ್ತ ಇಟ್ಟವನ್ ಯಾರು? ಶಕುನಿ. ಆ ಜೂಜಿಗೆ ಗುದ್ಲಿ ಪೂಜೆ ಮಾಡಿದವನು ಧೃತರಾಷ್ಟ್ರ. ನಿನ್ನ ಉದ್ದೇಶವೇ ಧರ್ಮರಾಜ್ಯ ನಾಶ. ಒಬ್ಬ ಸಂಸಾರಿಗೆ ಪರಸ್ತ್ರೀ ಆಸೆ ಬಂದಾಗ ಸಂಸಾರ ಉಳಿಯುತ್ತಾ? ವೇದ ಪಾರಾಯಣ ಮಾಡಿದ್ರ ನಿನ್ ಸಮ್ಮುಖದಲ್ಲಿ? ಹೋಮ ಹವನ ನಡೀತಾ. ದೂತ ಸಭೆ ಹೇಳ್ತಾ ಇದೆ, ನಿನ್ನ ನಿರ್ಮಾತ ಮಯಾಸುರ ಅನ್ನೋದನ್ನ ಮುಚ್ಚಿಡ್ತಾ ಇದ್ಯಾ? ರಾತ್ರಿಯಲ್ಲಿ ಯಾಕೆ ನಿನ್ ಮೇಲೆ ಹೇಳ್ತೀಯ ಹಾಗಾದ್ರೆ? ಜಲಸ್ಥಳ ವಿವೇಕಹೀನಳಾಗಿ ಜನರನ್ನ ಮರಳು ಮಾಡೋ ನೀನು ನನ್ನ ಮಾತಾಡ್ತಾ ಇದ್ಯಾ? ನೀನಿರೋ ಜಾಗನೇ ಹಿಂಸಾ ವಿಹಾರ ಭೂಮಿ. ಮೊದಲು ಭಯಂಕರ ಅಡವಿ ಕಾಂಡವಾಗಿತ್ತು, ಅದನ್ನ ಸುಟ್ಟು ಸ್ಮಶಾನ ಮಾಡಿದ್ರಿ. ಜೀವ ಜಂತುಗಳ ಸತೋಯ್ತು, ಎಷ್ಟೊಂದು ಕುಟುಂಬಗಳ ನಾಶ ಆಯ್ತು. ನಾಗಗಳ ಶಾಪ ನಿನ್ನ ಸುಮ್ಮನೆ ಬಿಡುತ್ತಾ? ಎಷ್ಟು ವೇದಗಳನ್ನ ಓದಿದ್ರೇನು, ಎಷ್ಟು ಹೋಮ ಮಾಡಿದ್ರೇನು, ಅದನ್ನ ಮರೆಯಕ್ಕಾಗತ್ತಾ? ನೋಡಿ, ಕೆಟ್ಟದ್ದು ಒಳ್ಳೇದನ್ನ ಜರಿತಾ ಇದೆ, ಒಳ್ಳೇದು ಕೆಟ್ಟದನ್ನ ಜರಿತಾ ಇದೆ. ಮಯ ಅಂದ್ರೆ ಒಳ್ಳೇದು, ದ್ಯೂತ ಅಂದ್ರೆ ಕೆಟ್ಟದ್ದು. ಅರ್ಥ ಮಾಡ್ಕೊಳ್ಳಿ. ಮನುಷ್ಯನಿಗೆ ಎರಡು ಮನಸ್ಸಿರುತ್ತೆ, ಎರಡು ಮುಖ ಇರುತ್ತೆ. ಒಂದು ಒಳ್ಳೆ ಮುಖ, ಇನ್ನೊಂದು ಕೆಟ್ಟ ಮುಖ. ಒಂದು ಒಳ್ಳೆ ಮನಸ್ಸು, ಇನ್ನೊಂದು ಕೆಟ್ಟ ಮನಸ್ಸು. ಒಳ್ಳೆ ಮನಸ್ಸು ಒಂದು ಮಾತು ಹೇಳಿದ್ರೆ, ಕೆಟ್ಟ ಮನಸ್ಸು ಅದಕ್ಕೆ ಪೂರಕವಾಗಿ ಮಾತಾಡ್ತಾ ಇದೆ. ಈಗ ನಿಮ್ಮ ಮನಸ್ಸನ್ನ ಕೇಳ್ಕೊಳ್ಳಿ. ಹೀಗೆ ನಮ್ಮ ಮನಸ್ಸು ಕೂಡ ಮಾತಾಡೋದು. ಇಷ್ಟಕ್ಕೆ ನಿಲ್ಲಿಸ್ತಿಲ್ಲ, ಮತ್ತು ಒಳ್ಳೆ ಮನಸ್ಸು ಹೇಳ್ತು, ಮಯಸಭೆ ಹೇಳ್ತು, ಧರ್ಮಾತ್ಮರಾಗಿರ್ತಕ್ಕಂಥ ಪಾಂಡವರು ಚತುರ್ದಿಕ್ಕುಗಳಿಂದ ಧರ್ಮದ ರೀತಿಯಲ್ಲಿ ಸಂಪಾದನೆ ಮಾಡ್ಕೊಂಡ್ ಬಂದಿರೋ ಐಶ್ವರ್ಯದಿಂದ ನನ್ನನ್ನು ಬೆಳೆಸಿದ್ದು. ನಿನ್ನನ್ನ ಪೋಷಣೆ ಮಾಡಿದವ್ರು ಯಾರು? ಎಲ್ಲ ಕಪಟಿಗಳೇ. ಇದೊಂದೇ ವ್ಯತ್ಯಾಸ ಸಾಕು ನೀನ್ ಕೆಟ್ಟವನು ಅಂತ ಹೇಳಕ್ಕೆ. ಹೌದಾ, ನಾನ್ ಕೆಟ್ಟವನ? ಹಾಗಾದ್ರೆ ಶಿಶುಪಾಲ ಸತ್ತಿದ್ದು, ಅಗ್ರ ಪೂಜೆಯಲ್ಲಿ ಉಗ್ರ ಪೂಜೆ ಆಗಿದ್ದು ಯಾರ ದೆಸೆಯಿಂದ? ಹಾಗಾದ್ರೆ ಅದು ಆಕಸ್ಮಿಕನಾ? ಮಯಸಭೆ ಹೇಳ್ತು, ನಾನು ಯಾವ ಪತಿವ್ರತ ಸ್ತ್ರೀಯರನ್ನ ಬೆತ್ತಲೆ ಮಾಡ್ಲಿಲ್ವಲ್ಲ ನಿನ್ ಹಾಗೆ. ಜೂಜಾಡಿ ಬೆತ್ತಲೆ ಆಗಿದ್ದವ್ರು ನಿನ್ನಿಂದ ಬೆತ್ತಲೆ ಆಗಿದ್ದು. ಅದೇಕೆ ನಿನ್ನ ಪುತ್ರರ ಕರ್ತವ್ಯ ಆಯ್ತು? ಇನ್ಯಾವ ಹೆಣ್ಣುಮಕ್ಕಳ ಮಾನಭಂಗ ಮಾಡ್ಬೇಕು ಅಂತಿದ್ಯಾ ನೀನು? ನಿನ್ನಿಂದ ಅದೆಷ್ಟು ಕೋಟಿ ಸ್ತ್ರೀಯರು ವಿಧವೆಯರಾಗ್ತಾರೆ. ಈ ಭವಿಷ್ಯ ನನ್ ಲೆಕ್ಕದಲ್ಲಿ ಬರೋದಿಲ್ಲ. ನೀನು ಜೂಜನ್ನ ನನ್ನನ್ನ ನೀನ್ ಜರಿಬೇಡ, ನನ್ನಿಂದ ಇದೆಲ್ಲ ಆಯ್ತು ಅಂತ. ಹಾಗಾದ್ರೆ ಯಾರಿಂದ ಆಯ್ತು? ಯಾರು ಮುಹೂರ್ತ ಇಟ್ರ ಅವ್ರನ್ನ ಕೇಳಬೇಕು. ಅದನ್ನ ಕೇಳಬೇಕಾದ್ದು ಶಕುನಿ ಕರ್ಣರನ್ನಲ್ವಾ? ಅವರಲ್ವಾ ಯುದ್ಧಕ್ಕೆ ಮುಹೂರ್ತವನ್ನ ಇಟ್ಟವರು? ಇಲ್ಲ ಅಂದಿದ್ರೆ ಭೀಮಾರ್ಜುನ ರೇಖೆ ಭಯಂಕರ ಪ್ರತಿಜ್ಞೆ ಮಾಡ್ತಾ ಇದ್ರು. ಅಂತ ಪ್ರತಿಜ್ಞೆಗಳು ನನ್ನ ಸಭೆಯಲ್ಲಿ ನಡೆದವೆ. ನಿನ್ನ ವಾದ ಹೇಗಿದೆ ಅಂದ್ರೆ, ಒಬ್ಬ ಗೃಹಿಣಿ ಗಂಡನನ್ನ ಬಿಟ್ಟು ಕೊಡಕ್ಕೆ ಮುಹೂರ್ತ ಇಟ್ಕೊಡ್ಲಿಲ್ಲ, ಹಾಗಾಗಿ ಅವಳಿಗೆ ಕೆಟ್ಟೋಳು ಅನ್ನೋ ಪಟ ಕಟ್ಬಿಟ್ರಂತೆ. ಮನೆ ಹಾಳಿ ನೀನೋ ನಾನೋ? ನೋಡಿ, ಇದರಲ್ಲಿ ಮೇಲ್ ಆರ್ ಫೀಮೇಲ್ ಅಂದ್ರೆ ಪುರುಷ ಸ್ತ್ರೀ ಅಂತ ಬಂದಾಗ ಎರಡು
ಹೆಣ್ಣು, ಈ ಜೂಜು ಕೂಡ ಹೆಣ್ಣೆ, ಒಳ್ಳೆತನ ಅನ್ನೋದು ಹೆಣ್ಣೆ. ಈ ಹೆಣ್ಣು ಆ ಹೆಣ್ಣನ್ನ ಜರಿತಾ ಇದೆ, ಆ ಹೆಣ್ಣು ಈ ಹೆಣ್ಣನ್ನ ಜರಿತಾ ಇದೆ. ಅದಕ್ಕೆ ಇದು ಹೇಳ್ತು ಜೂಜು. ನಿನ್ ಗಂಡ ಯುಧಿಷ್ಠಿರ ಮನೆ ಹಾಳು ಮಾಡ್ಕೊಂಡು ಅವನು, ನನ್ನೊಡೆಯ ದುರ್ಯೋಧನನ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೆ ನೀನು? ನೋಡಿ, ಕೆಟ್ಟವ್ರಿಗೆ ಸಪೋರ್ಟ್ ಮಾಡೋದು. ಕೆಟ್ಟ ಮನ್ಸು ದುರ್ಯೋಧನ ಕಡೆ, ಒಳ್ಳೆ ಮನ್ಸು ಪಾಂಡವರ ಕಡೆ. ದ್ಯೂತ ಸಭೆ ಹೇಳ್ತು, ನನ್ ಏನಂತ, ವಾದ ಪ್ರತಿವಾದಿಗಳು ಮುಗಿಯೋ ತರ ಕಾಣಿಸ್ತಾ ಇಲ್ಲ, ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ. ಅವ್ರು ಮಾತಾಡ್ತಾ ಇದ್ದಾರೆ, ಇವರು ಮಾತಾಡ್ತಾ ಇದ್ದಾರೆ, ಎರಡು. ದೇವಗುರು ಬೃಹಸ್ಪತಿ ಇಂದ್ರನಿಗೆ ಹೇಳ್ತಾನೆ ಏನಂತ, ಇದು ಮುಂಬರುವ ಕಲಿಯುಗದ ಜನರ ವಾದ ಶೈಲಿ, ಅರ್ಥ ಮಾಡ್ಕೊ ಇಂದ್ರ. ಮುಂದೆ ಕಲಿಯುಗದಲ್ಲೂ ಕೂಡ ಜನ ಇದೇ ರೀತಿ ವಾದ ಮಾಡ್ತಾರೆ. ಕೆಟ್ಟದನ್ನ ಮಾಡಿದ್ರೂ ಕೂಡ ಸಮರ್ಥನೆಯನ್ನ ಮಾಡಿ ವಾದ ಮಾಡ್ತಾರೆ, ಒಳ್ಳೆಯವರು ಕೂಡ ವಾದ ಮಾಡ್ತಾರೆ. ಬರೀ ವಾದದಲ್ಲೇ ಅವರು ತಮ್ಮ ಜೀವನವನ್ನ ಮುಗಿಸ್ಕೊಂತಾರೆ ಅಂತ ಬೃಹಸ್ಪತಿ ಹೇಳ್ತಾ ಇದ್ದಾನೆ ಕಲಿಯುಗದ ಬಗ್ಗೆ. ಕಟ್ಟಡ ಬರೀ ಕಲ್ಲು ಮಣ್ಣು ಇಟ್ಟಿಗೆ ಮರ, ಬೆಳ್ಳಿ ಬಂಗಾರ ಕಲಶ ಚಿತ್ರಶಿಲ್ಪ ಶೃಂಗಾರಗಳಿಂದ ಆಗೋದಿಲ್ಲ. ನೋಡಿ, ಅಧಿಷ್ಠಾನ ದೇವತೆಗಳು ಅಂತ ಇರ್ತಾರೆ ಪ್ರತಿಯೊಂದಕ್ಕೂ ಕೂಡ. ಒಂದ್ ಮನೆ ಕಟ್ಟಬೇಕು ಅಂದ್ರೆ ಹೋಗಿ ಶಾಸ್ತ್ರ ಕೇಳ್ತೀವಿ, ಆಯ ಹಾಕಿಸ್ಕೊಂತೀವಿ, ವಾಸ್ತು ಬರುತ್ತಾ ಅಂತ ಕೇಳ್ತೀವಿ. ಒಳ್ಳೆ ದಿವ್ಸ ಮನೆಯ ಒಂದು ಏನು ಬಾಗ್ಲಿಡಕ್ಕೆ, ಮೇನ್ ಡೋರ್ ಇಡಕ್ಕೆ, ತಲೆ ಬಾಗಿಲನ್ನ ಇಡ್ಲಿಕ್ಕೆ ಯಾವ ದಿನ ಇಡಬೇಕು ಅಂತ ಕೇಳ್ತೀವಿ, ಯಾಕಂದ್ರೆ ಅಧಿಷ್ಠಾನ ದೇವತೆ ಕೃಪೆ ಆಗ್ಲಿ ಅಂತ. ಆದ್ರೆ ಮುಂದೆ ದೈವಿ ಶಿಲ್ಪ ಸೋಲೋ ಕಾಲ ಬರುತ್ತೆ. ನಮ್ಮ ದೇವಲೋಕವನ್ನೇ ಮೀರಿಸ್ತಕ್ಕಂಥ ವಿವಂಚಕ ಶಿಲ್ಪಗಳು ಗೆಲುವಾಗುತ್ತೆ. ವಾಸ್ತುವಿನಲ್ಲಿ ರಾಕ್ಷಸ ಶಕ್ತಿಯನ್ನು ಉದ್ಭವ ಮಾಡ್ತಾರೆ. ಕಲಿಪುರುಷ ಹೋಗಿ ಅವರ ಮನಸ್ಸನ್ನ ವಿಕೃತ ಮಾಡ್ತಾನೆ. ಮನೆಯಲ್ಲಿ ದೇವತಾ ಗೃಹ ಇಲ್ದಿದ್ರು ಪರವಾಗಿಲ್ಲ, ಯಾವ ಗೃಹ, ಮಲಮೂತ್ರ ವಿಸರ್ಜನೆ ಮಾಡೋ ಗೃಹವನ್ನೇ ವಿಶಾಲವಾಗಿ ಕಟ್ಕೊಂತಾರೆ, ದೇವತಾ ಗೃಹವನ್ನ ನೆಪಕ್ಕೆ ಮಾತ್ರ ಇಟ್ಕೊಂತಾರೆ. ನಿಜ ಅಲ್ವಾ? ದೇವ್ರ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆದ್ನೆಲ್ಲ ದೊಡ್ಡದ್ ಮಾಡ್ತೀವಿ ಮನೆ ಕಟ್ಟುವಾಗ. ಇದು ನಾನ್ ಹೇಳ್ತಾ ಇಲ್ಲ, ಬೃಹಸ್ಪತಿಗಳು ಅಂದು ನುಡಿದಂತಹ ಮಾತು. ಶ್ರೀಕೃಷ್ಣನೇ ನಿರ್ಮಾತ ಆದ್ರೂ ಕೂಡ ಮಯ ಸಭೆಯಲ್ಲಿ ಶಿಶುಪಾಲ ಶಕ್ತಿ ಪ್ರವೇಶ ಆದಾಗ ಕೃಷ್ಣನ ಮಾತಿಗೆ ಬೆಲೆ ಇಲ್ದಂಗಾಯ್ತಲ್ಲಿ. ಅಂಥದ್ರಲ್ಲಿ ಮುಂದೆ ಕಲಿಯುಗ ಹೀಗೆ ಇರುತ್ತಾ? ದ್ವಾಪರ ಮುಗದ ಮೇಲೆ ಕಲಿಪುರುಷ ಪ್ರೇತಾತ್ಮವನ್ನ ಇನ್ನಷ್ಟು ರೇಗಿಸಿ ಪಾಂಡವರ ಮೇಲೆ ಛೂ ಬಿಡ್ತಾರೆ. ಇವ್ರು ಬರೀ 14 ವರ್ಷ ವನವಾಸವನ್ನ ಪಡ್ತಾರೆ. ಪಾಂಡವರು ಭೂಲೋಕದ ಜನ ಸಾಯೋ ತನಕ ವನವಾಸದಲ್ಲಿ ಇರ್ತಾರೆ. ಜೂಜಿನ ಕಟ್ಟೆಗೆ ಒಮ್ಮೆ ಹತ್ತಿದವರನ್ನೆಲ್ಲ ಭೂತ ಆವರಿಸ್ಕೊಳ್ಳೋ ತರ ಈ ಜೂಜು ಅನ್ನೋ ಪ್ರೇತ ಆವರಿಸ್ಕೊಬಿಡುತ್ತೆ, ಯಾವತ್ತೂ ಆ ವ್ಯಕ್ತಿಯನ್ನ ಬಿಡಲ್ಲ. ಇಂದ್ರನಿಗೊಂದು ಅನುಮಾನ ಬಂತು, ಅಲ್ಲ ಶಿಶುಪಾಲನ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಶಿಶುಪಾಲ ಸತ್ತೋಗಿದ್ದಾನೆ, ಅವನು ಮೋಕ್ಷ ಆಗಿಲ್ವಾ? ಹಾಗಾದ್ರೆ ಅವ್ನು ಭೂತ ಆಗಿ ಬೇಕು ಅಂತ ಇದನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾನ? ಶಿಶುಪಾಲ ಹಾಗಾದ್ರೆ ಜನರ ಮನಸ್ಸನ್ನ ಹಾಳು ಮಾಡ್ತಾ ಇದ್ದಾನ? ಅದಕ್ಕೆ ದೇವಗುರುಗಳು ಹೇಳ್ತಾ ಇದ್ದಾರೆ, ಇದು ದೇವರ ರಹಸ್ಯ. ಹಿರಣ್ಯಾಕ್ಷ ಹಿರಣ್ಯಕಶಿಪು ರಾಕ್ಷಸರ ಅವ್ರು ಸತ್ರು, ಆದ್ರೆ ಅವ್ರು ಬಿಟ್ಟೋಗಿರೋ ದುರಾಚಾರ ದುರ್ವರ್ತನೆ, ರಾವಣ ಕುಂಭಕರ್ಣರು ಸತ್ತೋಗ್ಬಿಟ್ಟಿದ್ದಾರೆ. ಆದ್ರೆ ಅವರು ಕೆಟ್ಟ ಆದರ್ಶಗಳು, ಇದೇ ಪ್ರೇತಾತ್ಮ ಅಂದ್ರೆ ಅವ್ರು ದೆವಾಗಿ ಬಂದಿದ್ದಾರೆ ಅಂತಲ್ಲ. ನೋಡಿ, ಒಬ್ಬ ಮನುಷ್ಯ ಕೆಟ್ಟ ಕೆಲಸ ಮಾಡಿ ಬಿಟ್ಟು ಹೋದ್ಮೇಲೆ ಆ ಕೆಟ್ಟ ಕೆಲಸವನ್ನ ನೋಡಿದಂತ ವ್ಯಕ್ತಿ ಅದನ್ನೇ ಮತ್ತೆ ಮಾಡಕ್ ಪ್ರಯತ್ನವನ್ನ ಪಡ್ತಾನೆ. ಅದನ್ನೇ ನಾವು ಭೂತ ಅಂತ ಕರೆಯೋದು. ಒಂದು ಹೆಣ ಸುಟ್ಟಿರೋ ಬೆಂಕಿ ಸುಟ್ಟು ಆರೋದ್ರೂ ಕೂಡ, ಆರೋ ಮೊದ್ಲೇ ಅದ್ರಲ್ಲಿ ಸ್ವಲ್ಪ ಕೆಂಡ ಇತ್ತು, ಅದಕ್ಕೆ ಮತ್ತೊಬ್ಬನ್ ತಂದು ಹಾಕಿದ್ರೆ ಅವನು ಸುಟ್ಟು ಬೂದಿ ಮಾಡದೆ, ಅದು ಅವನಿನ್ ಚಿರಂಜೀವಿ ಆಗಿರ್ತಾನ? ಆದ್ರೆ ಪಾಪ ಶಕ್ತಿಗಳು ಚಿರಂಜೀವಿ ಆಗಿರುತ್ತೆ ಭೂಲೋಕದಲ್ಲಿ. ಒಳ್ಳೆ ಮಾತಿಗೆ ಬೆಲೆ ಇಲ್ಲ, ಒಳ್ಳೆ ಮಾತುಗಳು ಮನಸ್ಸಲ್ಲಿ ಉಳಿಯೋದಿಲ್ಲ. ಕೆಟ್ಟ ಪದಗಳು ಅಥವಾ ಪಾಪ ಶಕ್ತಿಗಳೇ ಸದಾ ಅವರ ಮನಸ್ಸಲ್ಲಿ ಬೇರೂರು ಬಿಡುತ್ತೆ. ಎಷ್ಟು ಪ್ರೇತಗಳು ಆವರಿಸುತ್ತೋ ಹಾಗಾದ್ರೆ ಭೂಲೋಕವನ್ನ, ಎಷ್ಟು ಜನ ದುಷ್ಟರು ಹೋಗಿದ್ದಾರೋ ನಮ್ಮ ಮುಂದೆ, ಆ ದುಷ್ಟತನದ ಪ್ರೇತ ಅನ್ನೋದು ಇವತ್ತು ನಮ್ಮನ್ನ ಆವರಿಸಿದೆ.
ಹಾಗಾದ್ರೆ ಯುಧಿಷ್ಠಿರನ ವಿಮೋಚನೆ ಯಾವಾಗ? ಈ ಪ್ರೇತಗಳೆಲ್ಲ ಸಾಯೋದು ಯಾವಾಗ? ಈ ಕೆಟ್ಟ ಶಕ್ತಿಗಳು, ಕೆಟ್ಟತನ ಅನ್ನೋದು ಸಾಯೋದು ಯಾವಾಗ? ದೇವಗುರುಗಳು ಹೇಳ್ತಾರೆ, ಮಹಾಭಾರತ ಯುದ್ಧ ಮುಗಿದು ದುರ್ಯೋಧನಿಗಳಿಗೂ ಅವನ ಸಂಬಂಧಿಗಳಿಗೂ ಯುಧಿಷ್ಠಿರನ ಶ್ರಾದ್ದ ಮಾಡಿದಾಗ, ಇನ್ನೂ ಒಂದು ಮಾತು ಹೇಳ, ಭಗವಂತನೇ ಅಂದ್ರೆ ಶ್ರೀಕೃಷ್ಣನೇ ಸ್ವಯಂ ತರ್ಪಣ ಬಿಟ್ಟಾಗ ಅಲ್ಲಿಗೆ ಕೆಟ್ಟ ಶಕ್ತಿಗಳು ಈ ದ್ವಾಪರ ಯುಗಕ್ಕೆ ನಾಶ ಆಯ್ತು ಅಂತ. ಮುಂದೆ ಬರೋ ಕಲಿಯುಗಕ್ಕೆಲ್ಲ ಈ ದ್ವಾಪರಕ್ಕೆ ಕೊನೆಯಾಗತ್ತೆ. ಗುರುವರ್ಯ, ಇಷ್ಟೆಲ್ಲ ತೊಂದರೆ ಆಗುತ್ತಾ? ಇದೆಲ್ಲ ಸಾಮಾನ್ಯರಿಗೆ ಯಾವ ರೀತಿ ತಿಳಿಯೋದು? ಗುರುಗಳು ಹೇಳ್ತಾರೆ, ತಿಳಿಲಿ ಬಿಡ್ಲಿ, ಊರಿಗೆ, ನದಿಗೆ, ವಾಸ್ತುವಿಗೆ, ವಾಹನಕ್ಕೆ ಎಲ್ಲಕ್ಕೂ ಜಾತಕ ಉಂಟು, ಗ್ರಹಗತಿಗಳುಂಟು. ಅದನ್ನ ಯಾರು ಬದಲಾವಣೆ ಮಾಡಕ್ಕಾಗಲ್ಲ. ಮುಂದೆ ಕಲಿಯುಗದಲ್ಲಿ ಇದನ್ನೆಲ್ಲ ನಾವು ಕಾಣ್ಲೇಬೇಕು. ಹಾಗಾಗಿ ಇದನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ, ಈಗ ಅನುಭವಕ್ಕೆ ಬರ್ತಾ ಇದೆ ನಮಗೆ. ಹೀಗಾಗತ್ತೆ ಅಂತ ಎಷ್ಟೋ ಸಾವಿರ ವರ್ಷಗಳೇ ಹಿಂದೆನೆ ಹೇಳ್ಬಿಟ್ಟಿದ್ದಾರೆ. ಇದು ಹೊಸ್ತಲ್ಲ. ಇದು ದ್ವಾಪರಕ್ಕೆ ಕೊನೆ ಯಾವಾಗ ಅಂತ ಹೇಳಿದ್ರು, ಕಲಿಯುಗಕ್ಕೆ ಕೊನೆ ಯಾವಾಗ ಅಂತ ಕೆಲವೊಂದಷ್ಟು ಮಾತುಗಳು ಹೇಳಿದ್ರು ಕೂಡ ಈಗೇ ಕೊನೆಯಾಗುತ್ತೆ ಅಂತಕ್ಕಂಥ ಉತ್ತರ ನಾವ್ ಯಾವತ್ತೂ ನಿರೀಕ್ಷೆ ಮಾಡಕ್ ಆಗಲ್ಲ. ಅಲ್ಲಿ ತನಕ ನಾವ್ ಇರೋದು ಇಲ್ಲ. ನಮ್ಮ ಕಾಲಘಟ್ಟದಲ್ಲಾದ್ರೂ ಕೂಡ ನಾವು ಧರ್ಮಾತ್ಮರಾಗಿ ಬಾಳೋಣ, ನಿಷ್ಠಾವಂತರಾಗಿ ಬಾಳೋಣ, ದಾನ ಧರ್ಮ ಗುಣವನ್ನ ಬೆಳೆಸ್ಕೊಳ್ಳೋಣ, ಪರಮಾತ್ಮನ ಸೇವೆಯನ್ನ ಮಾಡ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳೋಣ. ಧನ್ಯವಾದ ಎಲ್ರಿಗೂ.